ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಈ ಗಾಯನವನ್ನು ಪ್ರತಿ ಯುಗಾದಿಯಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎನ್ನುವಂತಹ ಆ ಕವಿಯ ಕಲ್ಪನೆ ನಮ್ಮ ಋಷಿ ವಿಜ್ಞಾನಿಗಳ ಒಂದು ಜ್ಞಾನವನ್ನು ಆಧರಿಸಿ ಇರುವುದು ನಮಗೆ ಗಮನಕ್ಕೆ ಬರುತ್ತೆ. ಮಿತ್ರರೇ, ಈ ಒಂದು ಭೂಮಿ ಸೃಷ್ಟಿಯಾದಾಗಿನಿಂದ ಸೂರ್ಯನ ಯಾವ ದಿಕ್ಕಿನಲ್ಲಿ ಈ ಭೂಮಿಯು ತನ್ನ ಚಲನೆಯನ್ನು ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಮತ್ತೆ ಅದೇ ಬಿಂದುವನ್ನು ಮತ್ತೆ ಪುನಃ ಸೇರಿತೋ ಅದನ್ನೇ ಯುಗದ ಆದಿಯ ಬಿಂದು ಎಂಬುದಾಗಿ ನಾವು ಪರಿಗಣಿಸ್ತೇವೆ. ವೈಜ್ಞಾನಿಕ ಮತ್ತು ಭೌಗೋಳಿಕವಾಗಿ ವೈಜ್ಞಾನಿಕ ಚಿಂತನೆಯ ಆಧಾರದ ಮೇಲೆ ಭೂಮಿಯು ಯಾವ ಬಿಂದುವಿಗೆ ಸೇರಿದಾಗ ಈ ಭೌಗೋಳಿಕವಾದಂತಹ ವ್ಯತ್ಯಾಸಗಳು ಕೂಡ ಮರ ಗಿಡಗಳಲ್ಲಿ ಹೊಸ ಹೊಸ ಹರ್ಷ, ಹೊಸ ತನವು ಗೋಚರವಾಗ್ತದೆ. ಹಾಗಾಗಿ ಈ ಭೂಮಿಯು ತನ್ನಲ್ಲಿ ಹಸಿರನ್ನು ಮೈಗೂಡಿಸಿಕೊಂಡು ಅತ್ಯಂತ ಸುಂದರಮಯವಾದಂತಹ ಪ್ರಕೃತಿ ಮಾತೆ ಈ ಭೂಮಾತೆಯಾಗಿ ಕಂಗೊಳಿಸ್ತಾಳೆ. ಈ ಒಂದು ದಿನವನ್ನು ಸುದಿನವನ್ನು ಯುಗಾದಿ ಎಂಬುದಾಗಿ ಹೇಳಿದರು. ಹಾಗಾಗಿ ಇದನ್ನೇ ಹೊಸ ವರುಷ ಎಂಬುದಾಗಿ ಹೇಳುವಂಥದ್ದು. 19/3/26 ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ. ಈ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯವೇ ಈ ಭೂಮಿಯು ಸರಿಯಾದ ಸೂರ್ಯನಿಂದ ಯಾವ ದಿಕ್ಕಿನಲ್ಲಿ ಯಾವ ಬಿಂದುವಿನಿಂದ ತನ್ನ ಚಲನೆಯನ್ನು ಪ್ರಾರಂಭಿಸಿತೋ ಅದೇ ಭೂಮಿಯ ಚಲನೆಯ ಬಿಂದುವಾಗಿದೆ. ಹಾಗಾಗಿ ಇದು ಹೊಸ ವರ್ಷ ಇದೇ ಆಗಿದೆ. ಭೂಮಿ ತಿರುಗುವಿಕೆಯಿಂದ ಉಂಟಾಗುವ ತನ್ನ ಸ್ವಸ್ಥಾನಕ್ಕೆ ಮತ್ತೆ ಮರಳುವ ವ್ಯವಸ್ಥೆಯನ್ನೇ ಹೊಸ ವರ್ಷ ಅಥವಾ ಯುಗಾದಿ ಅಂತ ಹೇಳಿದ್ದಾರೆ. ಅಂದರೆ ಭೂಮಿ ತಿರುಗುವಿಕೆಯಿಂದ ಉಂಟಾಗುವಂತಹ ವರ್ಷದ ಹೊಸ ನೂತನತೆ ಈ ಕ್ಯಾಲೆಂಡರ್ ತಿರುಸುವುದರಿಂದ ಬರುವುದಿಲ್ಲ. ಹಾಗಾಗಿ ವೈಜ್ಞಾನಿಕವಾದ ಸತ್ಯವೇ ಯುಗಾದಿಯೇ ನಿಜವಾದ ಹೊಸ ವರ್ಷ. ಮಿತ್ರರೇ, ನಮ್ಮ ಭಾರತೀಯ ಋಷಿ ವಿಜ್ಞಾನಿಗಳ ಆ ಒಂದು ಸಂಪೂರ್ಣ ಭೌಗೋಳಿಕ ಜ್ಞಾನ ಅತ್ಯಂತ ಅದ್ಭುತವಾಗಿರುವುದು ಎಲ್ಲರಿಗೂ ಕೂಡ ತಿಳಿಯದೇ ಇದ್ದರೆ ನಮ್ಮ ಋಷಿ ಮುನಿಗಳ ಆ ಒಂದು ವೈಜ್ಞಾನಿಕ ಜ್ಞಾನವನ್ನು ದಯವಿಟ್ಟು ನೀವು ಯಾವುದಾದ್ರೂ ಮೂಲದ ಮೂಲಕ ಖಂಡಿತ ತಿಳಿದುಕೊಳ್ಳಿ. ನಿಜವಾದ ವೈಜ್ಞಾನಿಕತೆಯ ಅರಿವು ಆಗ ಮೂಡುತ್ತೆ. ಚೈತ್ರ ಮಾಸ ಎಷ್ಟೆಲ್ಲ ಒಂದು ಹೊಸ ವರ್ಷದಲ್ಲಿ ಯಾವ್ಯಾವ ನೂತನತೆಗೆ ಕಾರಣವಾಗುತ್ತೆ. ಅದರಲ್ಲೂ ಈ ಪರಾಭವ ಸಂವತ್ಸರ ಇದು ಅತ್ಯಂತ ಮುಖ್ಯವಾದ ಸಂವತ್ಸರ ಅಂತ ನಮಗೆ ಅನಿಸ್ತಾ ಇದೆ. ಈ ಪರಾಭವ ಸಂವತ್ಸರದಲ್ಲಿ ವಿಶೇಷವಾಗಿ ಪರಾಭವ ಅಂದರೆ ಸೋಲು, ಯಾರಿಗೆ ಸೋಲಾಗತ್ತೆ ಅಂತ ನೋಡಿಕೊಂಡು ಮುಂದೆ ಗ್ರಹ ಸ್ಥಿತಿಯನ್ನು ನೋಡೋಣ. ವಿಶೇಷವಾಗಿ ಈ ಒಂದು ಕೇತು ಮತ್ತು ರಾಹು, ನೀವು ಈ ಒಂದು ಇದರ ಮೂಲಕ ನೋಡ್ತಾ ಹೋದರೆ ಈ ಬೋರ್ಡಿನಲ್ಲಿ ನಮ್ಮ ಯಾವ ಕೃಷ್ಣ ಫಲಕ ಅಂತ ನಾವು ಕರಿತೀವಿ, ಬ್ಲ್ಯಾಕ್ ಬೋರ್ಡ್, ಈ ಬ್ಲ್ಯಾಕ್ ಬೋರ್ಡ್ನಲ್ಲಿ ಈ ಒಂದು ಬಿಳಿಯ ಅಕ್ಷರದಿಂದ ನಮೂದಿತವಾದಂಥ ಈ ಕೇತು ಇರ್ಬೋದು, ಈ ರಾಹು ಇರ್ಬೋದು. ಇದು ಪೂರ್ಣಿಮೆ. ಈ ಚಂದ್ರ 2.5 ದಿನಕ್ಕೆ ಒಂದೊಂದು ಮನೆಯನ್ನು ಎಲ್ಲ ಕಡೆ ಸಂಚರಿಸ್ತಾ ಬರ್ತಾನೆ. ಹಾಗಾಗಿ ಒಂದು ತಿಂಗಳು, ಈ 12 ಮನೆ ದಾಟುವ ಹೊತ್ತಿಗೆ ಒಂದು ತಿಂಗಳಾಗತ್ತೆ. ಇಲ್ಲಿಂದ ಇಲ್ಲಿಗೆ 15 ದಿವಸ ಕೂಡ ಆಗತ್ತೆ. ಹಾಗಾಗಿ ಚಂದ್ರನ ತಿರುಗುವಿಕೆಯ ಮೇಲೆ, ಈ ಭೂಮಿಯ ತಿರುಗುವಿಕೆಯ ಮೇಲೆ ದಿನಗಣನೆ ಆಗ್ತದೆ. ಸೂರ್ಯನ ಸುತ್ತ ತಿರುಗುತ್ತಿರುವ ಭೂಮಿ ತನ್ನ ಸುತ್ತ ತಾನು ಸೂರ್ಯೋದಯದಿಂದ ಮತ್ತೆ ಸೂರ್ಯೋದಯದವರೆಗೆ ತಿರುಗಿದಾಗ ಮತ್ತೆ ಅದೇ ಸೂರ್ಯೋದಯಕ್ಕೆ ಮುಟ್ಟಿದಾಗ ಒಂದು ದಿನ ಅಂತ ಪರಿಗಣನೆ ಆಗತ್ತೆ. ರಾತ್ರಿ ಯಾವತ್ತೂ ಕೂಡ ಅದು ರಾತ್ರಿ ಆಗಿರುತ್ತೆ. ಅದು ಸನ್ ಡೇ. ರಾತ್ರಿ 12:01 ಸೂರ್ಯನೂ ಇರೋದಿಲ್ಲ, ಸನ್ನು ಇರೋದಿಲ್ಲ, ಡೇನೂ ಇರೋದಿಲ್ಲ, ಅದು ನೈಟ್ ಆಗಿರುತ್ತೆ. ಹಾಗಾಗಿ ಯಾವಾಗ ಸೂರ್ಯದ ಉದಯದಿಂದ ಮತ್ತೆ ಸೂರ್ಯೋದಯದವರೆಗೆ ಮಾತ್ರ ಸೂರ್ಯನು ದಿನಕರ ಎಂಬುದಾಗಿ ಹೇಳಿರುವುದರಿಂದ ಈ ಸೂರ್ಯನು ದಿನವನ್ನು ಪ್ರಾರಂಭಿಸುವಂತಹ ಒಂದು ಆಕಾಶಕಾಯ ನಕ್ಷತ್ರ. ಹಾಗಾಗಿ ನಕ್ಷತ್ರ ಅದು ಯಾವತ್ತೂ ಕೂಡ ನಾಶವಾಗದಿರುವಂತೆ, ನಮ್ಮ ಜೀವಿತಾವಧಿಯಲ್ಲಿ ನಾಶವಾಗದೇ ಇರುವಂಥ ಬೆಳಕಿನ ಪುಂಜ. ಆ ಒಂದು ಪುಂಜದಿಂದಾಗಿ ನಮ್ಮ ದಿನಗಣನೆ ಹಾಗೂ ಈ ಪಾಡ್ಯ ಬಿದಿಗೆ ಎಂಬುದಾಗಿ ಪಕ್ಷದ ಈ 30 ದಿನಗಳ ಗಣನೆಯನ್ನು ಕೂಡ ಚಂದ್ರನ ಮೂಲಕ ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ನಮಗೆ ಸರಿಯಾಗಿ ಗೊತ್ತಾಗುತ್ತೆ, ಈ 360 ಡಿಗ್ರಿ ಇಲ್ಲಿ ಭೂಮಿ ಇದೆ ಅಂತಾದರೆ ಭೂಮಿ ಸೂರ್ಯನ ಸುತ್ತ ಇಲ್ಲಿಂದ ತಿರುಗಿ ಹೀಗೆ ಮತ್ತೆ ಹೀಗೆ ಇಲ್ಲಿವರೆಗೆ ಬರುವಲ್ಲಿಗೆ 360 ದಿವಸ ಏನಾಗುತ್ತೆ, ಅದನ್ನೇ 360 ಡಿಗ್ರಿ ಅಂತ ಹೇಳಿದ್ದಾರೆ ಮಿತ್ರರೇ. ಹಾಗೆಯೇ ಈ ಒಂದು ಚಂದ್ರ ಈ 12 ರಾಶಿಯನ್ನು ಬರುವುದನ್ನೇ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಮತ್ತು ಮಾಸ, ಒಂದು ತಿಂಗಳು ಎಂಬುದಾಗಿ ಪರಿಗಣಿಸ್ತಾ ಬಂದಿದ್ದಾರೆ. ಹಾಗಾಗಿ ಬೆಳಕಿನ ತಿಂಗಳು, ಬೆಳದಿಂಗಳು, ಪೂರ್ಣಿಮೆಯ ದಿನವನ್ನು ಮಧ್ಯದಲ್ಲಿ ಇರಿಸಿಕೊಂಡು ಅಮಾವಾಸ್ಯೆಯಿಂದ ಮತ್ತೆ ಪೂರ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಬರುವಲ್ಲಿವರೆಗೆ ಸರಿಯಾಗಿ 30 ದಿನಗಳಾಗುತ್ತೆ. ಹೀಗೆ ಈ ಒಂದು ಆಧಾರದ ಮೇಲೆ
ನಮ್ಮ ಚೈತ್ರ ಮಾಸ, ವೈಶಾಖ ಮಾಸಾದಿಗಳು ಖಂಡಿತವಾಗಿಯೂ ನಮ್ಮ ಭಾರತೀಯ ಪರಂಪರೆಯಲ್ಲಿವೆ. ಈ ಚೈತ್ರ ಮಾಸದ ಹೊಸತನವನ್ನು ನೋಡ್ತಾ ಹೋದರೆ ಅತ್ಯಂತ ವಿಶೇಷವಾಗಿ ನಮಗೆ ಕಂಡು ಬರುವುದು ಈ ಕೇತುವಿನಿಂದ ಇಲ್ಲಿಯವರೆಗೆ ರಾಹು ಬರುವಲ್ಲಿವರೆಗೂ ಕೂಡ ಯಾವುದೇ ಗ್ರಹಸ್ಥಿತಿಗಳು ಕಂಡು ಬರುವುದಿಲ್ಲ. ಈ ಕೇತುವಿನಿಂದ ಈ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಹಗಳು ಕಂಡು ಬರುತ್ತವೆ. ರಾಹು ಮತ್ತು ಕೇತುಗಳು ಭೂಮಿಯ ನೆರಳಿನ ಸಂಪಾತ ಬಿಂದುವಾಗಿರುವುದರಿಂದ ಆ ಸಂಪಾತ ಬಿಂದುವನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿದಾಗ ಈ ಒಂದು ಪಾಡ್ಯದ ದಿನ ಇರುವಂಥ ಗ್ರಹಸ್ಥಿತಿ ಇದಾಗಿರುವುದರಿಂದ ಕೇತುವಿನ ಚಲನೆ ಈ ಮುಖವಾಗಿ ಬಂದು ರಾಹುವಿನ ಚಲನೆ ಈ ಮುಖವಾಗಿ ಇರುವುದರಿಂದ ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಇಷ್ಟು ಗ್ರಹಗಳು ಈ ಪರಾಭವ ಸಂವತ್ಸರದಲ್ಲಿ ಕಂಡುಬರುತ್ತದೆ. ಇದು ಮೊದಲ ವಿಷಯ. ಈ ಪರಾಭವ ಸಂವತ್ಸರದ ಅತ್ಯಂತ ವೈಶಿಷ್ಟ್ಯವಾದ ಈ ದಿನ ಹೇಗಿದೆ ಅಂತ ನೋಡಿದ್ರೆ, ಅನೇಕರು ಹೇಳ್ತಾ ಇದ್ರು, ಕೆಟ್ಟದನ್ನು ಮಾಡೋರಿಗೆ ಏನೂ ಆಗೋದಿಲ್ವಾ, ದೇವರನ್ನೇ ನಂಬದೇ ಇದ್ದವರಿಗೆ ಏನೂ ಆಗೋದಿಲ್ವಾ? ಅನಿವಾರ್ಯತೆ ಸೃಷ್ಟಿಯಾಗುವ ಕಾಲ ಬಂದಿದೆ ಮಿತ್ರರೇ. ಈ ಕೇತುವಿನ ಒಂದು ಪ್ರಭಾವಕ್ಕೆ ಒಳಗಾದಂತಹ ಯಾವುದೇ ವ್ಯಕ್ತಿ ಅವನು ದೇವರ ಮೇಲೆ, ತಾಯಿ ತಂದೆಯ ಮೇಲೆ ಮತ್ತು ಸಮಾಜವನ್ನು ಒಳ್ಳೆಯ ನಡೆಯತ್ತ ತೆಗೆದುಕೊಂಡು ಹೋಗುವ ಚಿಂತನೆ ಇಲ್ಲದಂತಹ ಮನಸ್ಥಿತಿ ಇದ್ದವರು ಎಲ್ಲರಿಗೂ ಕೂಡ ಈ ಒಂದು ಕಾಳಸರ್ಪ ಯೋಗದ ಅತ್ಯಂತ ದೊಡ್ಡ ಪರಿಣಾಮ ಅವರ ಮೇಲೆ ದುಷ್ಪರಿಣಾಮವಾಗಿ ಪರಿಣಮಿಸುವ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಕಾಲಸರ್ಪ ಯೋಗ, ಕಾಲ ಮತ್ತು ಸರ್ಪ. ಕಾಲ ಅಂತಂದರೆ ಕಪ್ಪು ಅಥವಾ ನೆರಳು ಎಂಬುದಾಗಿ ಅರ್ಥ. ಆ ಭೂಮಿಯ ನೆರಳು ಮತ್ತು ಸರ್ಪ ಗ್ರಾವಿಟಿ ಪವರ್. ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀ ಮನು ಎನ್ನುವ ಹಾಗೆ ಆ ಅಂತರಿಕ್ಷ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಸಂಕರ್ಷಣ, ಆಕರ್ಷಣ ಶಕ್ತಿ, ಅದೇ ಆದಿಶೇಷ. ಹಾಗಾಗಿ ಇಲ್ಲಿಂದ ಈ ರಾಹು ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಯಾವ ವ್ಯವಸ್ಥೆ ಇದೆ, ಎಲ್ಲ ಗ್ರಹಗಳು ಇದಕ್ಕೆ ಪ್ರಭಾವಕ್ಕೆ ಒಳಗಾಗುವ ವ್ಯವಸ್ಥೆಯನ್ನು ಇದು ಕೇತುಗ್ರಸ್ತವಾಗಿ ಕಾಳಸರ್ಪ ಯೋಗದಿಂದ, ಕೇತುಗ್ರಸ್ತ ಕಾಳಸರ್ಪ ಯೋಗದೊಂದಿಗೆ ಪರಾಭವ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಇದು ಅತಿ ಮುಖ್ಯವಾದ ಅಂಶ ಪರಾಭವ ಸಂವತ್ಸರಕ್ಕೆ. ಹಾಗಾಗಿ ಕೇತುಗ್ರಸ್ತ ಕಾಳಸರ್ಪ ಯೋಗ ಎನ್ನುವಂಥದ್ದೇನಿದೆ, ಈ ಕೇತುವಿನಿಂದ ಗ್ರಸ್ತವಾದಾಗ ಸ್ವಾಭಾವಿಕವಾಗಿ ಕೇತು ಅಧ್ಯಾತ್ಮಕಾರಕನಾಗಿ ಮೋಕ್ಷಕಾರಕನಾಗಿರುವುದರಿಂದ ಸಂವತ್ಸರದ ಹೆಸರು ಕೂಡ ಪರಾಭವ ಎಂಬುದಾಗಿ ಬಂದಿರುವುದರಿಂದಾಗಿ ಈ ಪರಾಭವ ಸಂವತ್ಸರ ಸೋಲನ್ನು, ಯಾರಿಗೆ ಆಧ್ಯಾತ್ಮಿಕತೆಯ ಉನ್ನತಿಯತ್ತ ಗಮನವಿಲ್ಲವೋ ಅವರ ಸೋಲು ಖಂಡಿತ. ಜೀವನದ ಲೌಕಿಕ ಸೋಲನ್ನು ಅನುಭವಿಸುವುದರ ಮೂಲಕ ಅಲೌಕಿಕ ಚಿಂತನೆಗೆ ಬರುವ ಅನಿವಾರ್ಯತೆ ಸೃಷ್ಟಿಯಾಗುವುದೇ ಈ ಪರಾಭವ ಸಂವತ್ಸರದ ಮೂಲ ಒಂದು ವಿಷಯ ಇರುವಂಥದ್ದು. ಹಾಗಾಗಿ ಅಲೌಕಿಕತೆಯತ್ತ ಹೋಗಬೇಕು ಅಂದರೆ ಲೌಕಿಕತೆಯಲ್ಲಿ ಆಸೆಪಟ್ಟ ವಿಷಯಗಳೆಲ್ಲವೂ ಅವರಿಗೆ ತೊಂದರೆದಾಯಕವಾಗಿ ಪರಿಣಮಿಸ್ತದೆ. ಇದನ್ನೇ ಕಾಳಸರ್ಪಯೋಗ ಅಂತ ಕರಿತೀವಿ. ಆದ್ದರಿಂದ ಲೌಕಿಕತೆಯ ಆಸೆಗಳಿಗೆ ಬೆಂಕಿ ಬೀಳುವಂಥ ವ್ಯವಸ್ಥೆ ಕೇತು ಮತ್ತು ರಾಹುವಿನಿಂದ ಉಂಟಾಗಿ ಯಾರೆಲ್ಲ ಈ ಒಂದು ದೇವರನ್ನು ನಂಬದೇ ಇರತಕ್ಕಂಥದ್ದು, ಅಶ್ರದ್ಧೆ ಮತ್ತು ಧರ್ಮದ ವಿರುದ್ಧವಾದ ನಡೆಯನ್ನು ಉಳ್ಳವರು, ಮಾನವೀಯ ಧರ್ಮದ ವಿರುದ್ಧ ಇರತಕ್ಕಂಥವ್ರು ಯಾರ್ಯಾರಿದ್ದಾರೋ ಆ ಮಾನವೀಯ ಧರ್ಮದ ವಿರುದ್ಧ, ಪ್ರಕೃತಿಯ ವಿರುದ್ಧ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಕೇತುಗ್ರಸ್ತ ಕಾಳಸರ್ಪ ಯೋಗ ಸಂಪೂರ್ಣವಾಗಿ ಪರಾಭವ ಸಂವತ್ಸರದಲ್ಲಿ ಪರಾಭವವನ್ನೇ ಮಾಡುವಂಥದ್ದು. ಆದರೆ ಯಾರಿಗೆ ಕೇತುವಿನ ಗಣಪತಿಯ ಆರಾಧನೆ, ನಾಗ ಆರಾಧನೆ ಇರ್ತದೆಯೋ, ನಾಗಶಕ್ತಿ ವಿನಾಯಕನ ಆರಾಧನೆ ಇರುತ್ತೆಯೋ, ಅವರು ಯಾವುದೇ ರಾಶಿಯಲ್ಲಿ ಹುಟ್ಟಿರಲಿ, ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಅವರು ದೇವರನ್ನು ನಂಬಲೇಬೇಕು ಅಂತ ಇಲ್ಲ, ದೇವರನ್ನು ನಂಬಬಾರದು ಅಂತಲೂ ಇಲ್ಲ. ಹಾಗಾಗಿ ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಈ ಒಂದು ಮನಸ್ಥಿತಿಯ ಇರತಕ್ಕಂತಹ ಯಾವ ವ್ಯಕ್ತಿಗಳಿದ್ದಾರೆ, ಗಣಪತಿ ಮತ್ತು ನಾಗನನ್ನು ಆರಾಧನೆ ಮಾಡುವ ವ್ಯಕ್ತಿಗಳಿದ್ದಾರೆ, ತಾಯಿ ತಂದೆಯನ್ನು ಗೌರವಿಸುವ ವ್ಯಕ್ತಿಗಳಿದ್ದಾರೆ, ಪೂಜ್ಯ ಭಾವದಿಂದ ಗುರು ಹಿರಿಯರನ್ನು ನೋಡುವಂತಹ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಅತ್ಯಂತ ಪರಾಭವದಿಂದ ಜಯವನ್ನು ಉಂಟು ಮಾಡ್ತಕ್ಕಂಥದ್ದು. ಆದ್ದರಿಂದಾಗಿ ಈ ಪರಾಭವದಿಂದ ಜಯವನ್ನು ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಎಲ್ಲಿಯವರೆಗೆ ಕೆಟ್ಟತನದ ಉನ್ನತಿ ಇರುತ್ತೋ ಆಗ ಒಳ್ಳೆಯತನದ ಅವನತಿ ಇರುತ್ತೆ. ಹಾಗಾಗಿ ಅದು ಅಪಜಯ ಅಂತ ಕರೆಸ್ಕೊಳ್ಳುತ್ತೆ. ಇವತ್ತಿನವರೆಗೆ ಯಾರೆಲ್ಲ ಈ ರೀತಿಯಾದ ಅಪಜಯದಲ್ಲಿ ಇದ್ದರೋ ಅವರೆಲ್ಲ ಇನ್ನು ಪರಾಭವದಿಂದ ಮುಕ್ತರಾಗಿ ಸಂಪೂರ್ಣವಾಗಿ ಜಯದ ಕಡೆಗೆ ಹೋಗುವಂಥ ದಿನ. ಯಾರೆಲ್ಲ ಅತ್ಯಂತ ಅಧರ್ಮದಿಂದಲೋ ಅಥವಾ ಮಾನವೀಯ ಧರ್ಮದ ಸತ್ಯದ ನಡೆಯನ್ನು ನಡೆಯದೆ ಧರ್ಮದ ಮಾರ್ಗದಲ್ಲಿ ಹೋಗದ ಯಾವ್ಯಾವ ವ್ಯಕ್ತಿಗಳಿರ್ತಾರೋ
ಅಸತ್ಯ ಮಾರ್ಗವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಾಭವ ಹೊಂದಿ ಅವರಿಗೆ ಅಲೌಕಿಕವಾದ ಜಯವನ್ನು ಕೊಡ್ತಕ್ಕಂಥದ್ದು ಈ ಒಂದು ಪರಾಭವ ಸಂವತ್ಸರ. ಆದ್ದರಿಂದ ಪರಾಭವ ಸಂವತ್ಸರದಲ್ಲಿರುವ ರಾಹು ಕೇತುವಿನಿಂದ ಉಂಟಾಗುವಂತಹ ಕಾಲಸರ್ಪ ಯೋಗವು ಈ ಒಂದು ಸಂವತ್ಸರದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಾರೆಲ್ಲ ಮಾಡ್ತಾರೆ, ಆ ವಿನಾಯಕನಿಂದ, ಕೇತುವಿನಿಂದ ಉಂಟಾಗುವ ಮತ್ತು ರಾಹುವಿನಿಂದ ಉಂಟಾಗುವಂತಹ ದೋಷವನ್ನು ನಾಗನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ಮೂಲಕವಾಗಿ ಅವರ ಜೀವನದಲ್ಲಿ ಹೊಸತನವನ್ನು, ಹೊಸ ಹರುಷವನ್ನು ಖಂಡಿತವಾಗಿ ಉಂಟು ಮಾಡ್ತಾನೆ. ಹಾಗೆ ಇದನ್ನು ನೋಡಿದಾಗ ಈ ಒಂದು ಗ್ರಹ ಸ್ಥಿತಿಯನ್ನು ಗಮನಿಸಿದಾಗ 25/3/26 ಬುಧವಾರ ಸಪ್ತಮಿಯ ದಿವಸ ಶುಕ್ರ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರ ಆ ಒಂದು ಪೌರ್ಣಿಮೆಯ ದಿವಸ ಕುಜಗ್ರಹವು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 10/4/26 ಶುಕ್ರವಾರ ದಿವಸ ಅಷ್ಟಮಿಯ ದಿವಸ ಬುಧನು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 14/4/26 ಮಂಗಳವಾರ ಆ ರವಿಯು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರದಂದು ಕನ್ಯಾ ರಾಶಿಯಲ್ಲಿ ಪೌರ್ಣಿಮೆ ಕೂಡ ಸಂಭವಿಸ್ತಾ ಇದೆ. 17/4/26 ಶನಿವಾರದಂದು ಮೀನ ರಾಶಿಯಲ್ಲಿ ಅಮಾವಾಸ್ಯೆ ಘಟಿಸ್ತಾ ಇದೆ. 27/3/26 ಶುಕ್ರವಾರ ಈ ಶ್ರೀರಾಮನವಮಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಪರಾಭವ ಸಂವತ್ಸರದ ಚೈತ್ರ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ಪರಾಭವ ಸಂವತ್ಸರದ ಒಂದು ಚೈತ್ರ ಮಾಸದಲ್ಲಿ ಏನೆಲ್ಲ ಉತ್ತಮ ಫಲಗಳು ನಿಮಗೆ ಸಿಗಬಲ್ಲವು ಎಂಬುದಾಗಿ ಯೋಚಿಸೋಣ. ಧನುರಾಶಿ ಅಧಿಪತಿ ಗುರು ಸಪ್ತಮದಲ್ಲಿ ಬುಧನ ಮನೆಯಲ್ಲಿ ವಿರಾಜಮಾನನಾಗಿಯೂ, ಸಪ್ತಮಾಧಿಪತಿ ಬುಧ ಚತುರ್ಥದಲ್ಲಿ ಗುರುವಿನ ಮನೆಯಲ್ಲಿ ವಿರಾಜಮಾನನಾಗಿ ಪರಸ್ಪರ ಪರಿವರ್ತನಾ ಯೋಗವನ್ನು ಹೊಂದಿದ ಮಹಾ ಚೈತ್ರ ಮಾಸ ನಿಮಗಾಗಿದೆ. ಅತಿ ಮುಖ್ಯವಾಗಿ ನೋಡ್ತಾ ಹೋದರೆ ಏನೆಲ್ಲ ಯೋಗಗಳು ಯಾವ ರೀತಿಯಾಗಿ ಕಾಣ್ತದೆ, ದೋಷಗಳು ಯಾವ ರೀತಿ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು. ಮಿತ್ರರೇ, ಧನುರಾಶಿಯಲ್ಲಿ ಹುಟ್ಟಿದವರು ಅಥವಾ ಯಾವುದೇ ರಾಶಿಯಲ್ಲಿ ಹುಟ್ಟಿದವರು ಕೂಡ 3 ರೀತಿಯ ಫಲಗಳನ್ನು ಪಡಿತಾರೆ. ಒಂದು ನೀಚತ್ವ ಫಲ, ಇನ್ನೊಂದು ಮಧ್ಯಮ ಫಲ, ನೀಚ ಫಲ, ಮಧ್ಯಮ ಫಲ ಮತ್ತು ಉತ್ತಮ ಫಲ. ಇದು ಹೇಗೆ ಸಾಧ್ಯ? ಒಂದೇ ರಾಶಿಯಲ್ಲಿ ಹುಟ್ಟಿದವರಿಗೆ ಒಂದೇ ರೀತಿ ಫಲ ಸಿಗಬೇಕಾ? ಖಂಡಿತವಾಗಿಯೂ ಇಲ್ಲ. ಕಷ್ಟ ಸುಖಗಳನ್ನು ಅನುಭವಿಸುವುದು ಮನಸ್ಸು. ರಾಶಿಯನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಚಂದ್ರ ಮನಃಕಾರಕ ಮತ್ತು ಮಾತೃಕಾರಕ. ನಿತ್ಯ ತಾಯಿಗೆ ನಮಸ್ಕರಿಸುವವನು ಉತ್ತಮ ಫಲವನ್ನು ಪಡೆಯೋದಕ್ಕೆ ಸಾಧ್ಯ. ತಾಯಿಗೆ ವಿರುದ್ಧವಾಗಿದ್ದವನು ಅಥವಾ ತಾಯಿಗೆ ನಮಸ್ಕರಿಸದೆ ನಿತ್ಯ ಕಳೆಯುವಂಥವನು ಅಲ್ಲೇ ಅಧಮ ಫಲವನ್ನು ಪಡೆಯುವ ಯೋಗ ಕೂಡ ಉಂಟಾಗ್ಬೋದು. ಇದು ಮೊದಲನೇ ಅಂಶ. ಎರಡನೆಯದಾಗಿ, ನೀಚ ಫಲ ಯಾವಾಗ ಲಭ್ಯವಾಗ್ಬೋದು ಒಂದು ವ್ಯಕ್ತಿಗೆ ಅಂತ ನಾವು ನೋಡಿದಾಗ, ಪೂರ್ವಜನ್ಮದ ಪಾಪಾಂಶವನ್ನು ಮಾತ್ರ ಅನುಭವಿಸ್ತಾ ಇರುವಂಥ ಸಮಯ ಇದ್ದರೆ, ದಶಾಭುಕ್ತಿಗಳಲ್ಲಿ ದಶಾಭುಕ್ತಿನಾಥರ ಇಬ್ಬರೂ ಕೂಡ ಪಾಪಾಂಶಗಳನ್ನೇ ಕೊಡ್ತಕ್ಕಂಥವರಾಗಿದ್ದರೆ, ಜೊತೆಗೆ ಈ ಒಂದು ಜನ್ಮದಲ್ಲಿ ಹುಟ್ಟಿದ ಕುಟುಂಬದಿಂದ ಕೆಟ್ಟ ಫಲಗಳೇ ಬರ್ತಾ ಇದ್ರೆ, ಆ ದೋಷಗಳೇ ಬರ್ತಾ ಇದ್ರೆ, ಕುಲದೇವತಾ ಆರಾಧನೆ ಫಲವೇ ಸಿಗ್ತಾ ಇಲ್ಲದಿದ್ದರೆ, ತಾಯಿ ತಂದೆಗೆ ವಿರುದ್ಧವಾಗಿದ್ದರೆ, ಪಿತೃವರ್ಗಾದಿ ದೋಷಗಳನ್ನೇ ತೆಗೆದುಕೊಳ್ತಾ ಇದ್ರೆ ಸಂಪೂರ್ಣ ನೀಚ ಫಲ ಬರ್ತಾ ಹೋಗುತ್ತೆ. ಆದರೆ ಅದೇ ಗ್ರಹಗಳು ಮಧ್ಯಮ ಫಲವನ್ನು ಕೊಡ್ತವೆ. ಯಾವಾಗ ಪೂರ್ವಜನ್ಮದ ಪಾಪಾಂಶ ಮತ್ತು ಪುಣ್ಯಾಂಶವನ್ನು ಎರಡನ್ನೂ ಅನುಭವಿಸುವ ಸಮಯ ಇರ್ತದೆಯೋ, ಕುಟುಂಬದ ಪುಣ್ಯಾಂಶ ಪಾಪಾಂಶ ಎರಡನ್ನೂ ಅನುಭವಿಸುವ ಸಮಯ ಇರ್ತದೋ, ಮಧ್ಯಮ ಫಲ ಬರ್ತದೆ. ಅದೇ ರೀತಿಯಾಗಿ ಪ್ರಾದೇಶಿಕವಾಗಿ ಆಗುವ ಬದಲಾವಣೆಗಳು ಮತ್ತು ಇತ್ಯಾದಿಗಳಲ್ಲಿ ಎಲ್ಲವೂ ಕೂಡ ಉನ್ನತ ಮಟ್ಟದಲ್ಲಿ ಉತ್ತಮವಾದ ಫಲವನ್ನೇ, ಪುಣ್ಯಾಂಶವನ್ನೇ ಪಡೆಯುವ ಸಮಯ ಪೂರ್ವಜನ್ಮದ್ದು, ಈ ಜನ್ಮದ್ದು ಮತ್ತು ಕುಟುಂಬದ್ದು ಎಲ್ಲವೂ ಸಿಕ್ಕಿದಾಗ ಆ ವ್ಯಕ್ತಿಗೆ ಅತ್ಯಂತ ಉತ್ತಮವಾದ ಫಲ ಸಿಗ್ತದೆ. ನಮ್ಮ ಉದ್ದೇಶ ಏನಿದೆ ಅಂತಂದರೆ, ಅನೇಕರಿಗೆ ಅತ್ಯಂತ ಉತ್ತಮ ಫಲವನ್ನೇ ಪಡೆಯುವ ಯೋಗ ಇದ್ದರೂ ಕೂಡ ಕೆಟ್ಟ ಫಲವನ್ನು ಕೂಡ ಪಡೆಯುವುದಕ್ಕೆ ಅವರಿಗೆ ಅವಕಾಶವಿರ್ತದೆ. ಹಾಗೆಯೇ ಉದಾಹರಣೆಗೆ ಉತ್ತಮವಾದಂತಹ ಫಲ ಸಿಗುವಂಥ ವ್ಯಕ್ತಿಗೊಬ್ಬ ತಪ್ಪು ಮಾಡಿಬಿಟ್ಟ, ಸಡನ್ನಾಗಿ ಯಾವುದನ್ನು ಕಳ್ಳತನ ಮಾಡ್ದ, ಅತಿಯನ್ನು ಮಾಡ್ದ, ಹಾಗಿದ್ದಾಗ ಅವನಿಗೆ ಕೆಟ್ಟ ಫಲ ಸಿಗೋದಕ್ಕಾಗಿ ಅವನು ಮಾಡ್ತಾನೆ ಅಂತಲ್ವ, ಅದು ಈ ಜನ್ಮದ ಕರ್ಮವಾಗಿದ್ದಾಗ ನಾನು ಹೇಳ್ತಾ ಇರೋದು. ಇದಕ್ಕೆ ತುಂಬ ದೊಡ್ಡ ವಿಶ್ಲೇಷಣೆ ಇದೆ, ಇದು ಸಮಯವನ್ನು ಕಳೆದು ಬಿಡುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಳಂಬ ಆಗಲಿಕ್ಕಿದೆ. ದಯವಿಟ್ಟು ಸಹನೆಯಿಂದ ಅಷ್ಟನ್ನು ಕೇಳಿ, ಅತ್ಯಂತ ದೊಡ್ಡ ಮಾಹಿತಿ ಸಿಗ್ಬೋದು ನಿಮಗೆ. ನಿಮ್ಮ ಜೀವನದ ಅತಿ ದೊಡ್ಡ ಗೆಲುವಿಗೆ ಈ ವಿಡಿಯೋ ಕಾರಣವಾದರೆ ಅದಕ್ಕೆ ನಾವು ಸಾರ್ಥಕ ನಮ್ಮ ವಿಡಿಯೋ ಅಂತ ಭಾವಿಸ್ತೇವೆ. ಆ ಒಂದು ಆತ್ಮವಿಶ್ವಾಸದೊಂದಿಗೆ ಈ ವಿಡಿಯೋ ಮಾಡ್ತಾ ಇದ್ದೇವೆ ಮಿತ್ರರೇ. ಹಾಗಾಗಿ ಉತ್ತಮ ಫಲವನ್ನು ಪಡೆಯುವಂಥವನು ಕೆಟ್ಟ ಫಲವನ್ನು ಪಡೆಯುವಂಥ ಬುದ್ಧಿ ಉಪಯೋಗಿಸ್ಬೋದು.
ಅದೇ ಕೆಟ್ಟ ಫಲವನ್ನು ಪಡ್ತಾ ಇದ್ದವರು ಉತ್ತಮ ಫಲವನ್ನು ಪಡೆಯೋದಕ್ಕೆ ಬುದ್ಧಿಯನ್ನು ಉಪಯೋಗಿಸ್ಬೋದು. ಇದು ನಮ್ಮ ಮಾತಿನ ಅರ್ಥ. ಆದ್ದರಿಂದಾಗಿ ಅದನ್ನ ಹೇಗೆ ಮಾಡ್ಬೋದು, ಯಾವ ರೀತಿ ಆಗ್ಬೋದು ಎಂಬುದಾಗಿ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಈ ಧನುರಾಶಿಯ ಅಧಿಪತಿ ಗುರುವಾಗಿದ್ದರಿಂದ ಪೂರ್ವಜನ್ಮದ ಪುಣ್ಯಾಂಶಗಳು ನಿಮಗೆ ನಿರಂತರವಾಗಿ ಸಪ್ತಮದ ಗುರುವಿನಿಂದ ನಿರಂತರವಾಗಿ ಲಭ್ಯವಾಗ್ತಾ ಇರುವ ಸಮಯ. ಇನ್ನು ದಶಾಭುಕ್ತಿ ಇತ್ಯಾದಿಗಳು ಕೂಡ ಬಂದಂತೂ ಖಂಡಿತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದ ಫಲ ಸಿಗುವಂಥ ಎಲ್ಲ ಲಕ್ಷಣ ಇದೆ. ಇದನ್ನೇ ಗುರುಬಲ ಅಂತ ಎಲ್ಲ ಕರೀತಾ ಇದ್ದಾರೆ. ಈ ಒಂದು ಧನಾತ್ಮಕವಾದಂತಹ ಸಮಯದಲ್ಲಿ ಅನೇಕರಿಗೆ ಕೆಟ್ಟದಾಗ್ತಾ ಇಲ್ವಾ? ಖಂಡಿತ ಆಗ್ತಾ ಇದೆ. ಅನೇಕರು ತುಂಬ ಕಷ್ಟದಲ್ಲಿದ್ದಾರೆ, ಸಾಲ ಬಾಧೆಯಲ್ಲಿದ್ದಾರೆ, ಅನೇಕವಾದ ತೊಂದರೆಗಳಲ್ಲಿದ್ದಾರೆ, ಅವಮಾನವನ್ನು ಸಹಿಸ್ತಾ ಇದ್ದವರಿದ್ದಾರೆ, ಅಪಮಾನಗಳನ್ನು ಸಹಿಸ್ತಾ ಇದ್ದವರು ಇದ್ದಾರೆ, ಅಪವಾದಗಳನ್ನು ಹೊತ್ತುಕೊಳ್ತಾ ಇದ್ದವರಿದ್ದಾರೆ. ಯಾರಿಗೆ ರಾಹುವಿನ ಪ್ರಾಬಲ್ಯತೆ ಇದೆಯೋ ಅವರಿಗೆ ಅಪವಾದ ಬರ್ತಾ ಇದೆ ಈ ಸಂದರ್ಭದಲ್ಲಿ. ನೋಡಿ, ಈ ರಾಶಿಯಲ್ಲಿ ಈ ರಾಹುವಿನ ಚಲನೆ ಹೀಗಾಗೋದ್ರಿಂದ ಈ ರಾಶಿಗೆ ಮೊದಲು ರಾಹುವಿನಿಂದ ಬಾಧಿತವಾಗುವಂಥದ್ದು ಮಕರ ಮತ್ತು ಈ ಧನುರಾಶಿ. ಹಾಗಾಗಿ ಕೆಲವರಿಗೆ ಅಪವಾದ ಸಮಯ ಕೂಡ ಇದೆ. ಜೊತೆಗೆ ಈ ಕೇತುವಿನಿಂದಾಗಿ ನೋಡಿ ಯಾವ ರೀತಿ ಇದೆ. ಇಲ್ಲಿ ಮಕರ ಒಂದು ಖಾಲಿ ಇದೆ, ಯಾವ ಗ್ರಹ ಇಲ್ಲ. ರಾಹುವಿನಿಂದ ಮೊದಲ ಬಾಧಿತವಾಗುವಂಥ ಧನುರಾಶಿ ಈ ಒಂದು ರಾಶಿ ದಾಟಿದ ತಕ್ಷಣ ಕೇತುವಿನಿಂದ ಇಲ್ಲಿ ಚಂದ್ರ ಯಾವುದೂ ಇಲ್ಲ. ಚಂದ್ರನ ಅಧಿಪತಿ 2.5 ದಿನಕ್ಕೆ ಒಂದೊಂದು ಕಡೆ ಹೋಗ್ತಾ ಇರ್ತಾನೆ ಒಂದೊಂದು ರಾಶಿಗೆ. ಈ ಕೇತುವಿನ ಒಂದು ಬಾಧಿತವಾದಂತಹ ಗ್ರಹ ಗುರುವಾಗ್ತಾನೆ ಮತ್ತೆ. ಹಾಗಾಗಿ ಕೇತು ಮತ್ತು ರಾಹು ಬಾಧಿತ್ವದಿಂದ ಈ ರಾಶಿ ಮತ್ತು ರಾಶಿ ಅಧಿಪತಿ ಎರಡೂ ಬಂದಾಗ ಯಾವ ಪಾಪಾಂಶವನ್ನು ಅನುಭವಿಸ್ತಾ ಇರುವ ಸಂದರ್ಭ ಇದೆಯೋ ಅವರಿಗೆ ಖಂಡಿತವಾಗಿ ಗುರು ಇದ್ದರೂ ಕೂಡ ಹಿನ್ನಡೆ ಆಗ್ತಾ ಇರುತ್ತೆ. ಕೊನೆಯ ಸಮಯದಲ್ಲಾದರೂ 1 ಮಾರ್ಕ್ಸಿಂದ ಫೇಲ್ ಆಗ್ತಾರೆ. ಇವ್ರು ಹೇಳಿದವರಿಗೆಲ್ಲ ಉದ್ಯೋಗ ಸಿಗುತ್ತೆ, ಇವ್ರಿಗೆ ಹೋದ್ರೂ ಉದ್ಯೋಗ ಸಿಗೋದಿಲ್ಲ. ಈ ರೀತಿಯಾದ ಅವಸ್ಥೆ ರಾಹು ಕೇತುವಿನಿಂದ ಉಂಟಾಗ್ಬಿಡುತ್ತೆ. ಇದಕ್ಕೇನು ಮಾಡಬೇಕಾಗಿದ್ರೆ ನೋಡಿ ಮಿತ್ರರೇ, ಮೊದಲು ಗುರುತತ್ವವನ್ನು ನಮ್ಮ ಪ್ಲೇಲಿಸ್ಟಿಗೆ ಹೋದರೆ ಗುರುತತ್ವ ಜಾಗೃತಿಗಾಗಿ ವಿಡಿಯೋ ಬಿಟ್ಟಿದ್ದೀವಿ, ಉಪಯುಕ್ತ ಮಾಹಿತಿ ಖಂಡಿತ ನೋಡಿ. ಗುರುತತ್ವ ಅಂತಂದರೆ ಅಹಂಕಾರ ವರ್ಜಿತವಾದಂತಹ ವಿಶಾಲ ಮನೋಭಾವನೆ. ಆ ವಿಶಾಲ ಮನೋಭಾವನೆ ಅತ್ಯಂತ ಜಾಸ್ತಿ ಮಾಡ್ಕೊಳ್ತಾ ಹೋದಾಗೆ ಗುರುತತ್ವ ಜಾಗೃತ ಆದಾಗಿ ಇಂಥ ದೋಷಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಎಷ್ಟೇ ಯೋಗ ಇದ್ರೂ ಅಡೆತಡೆ ಬರ್ತಾನೆ ಇರುತ್ತೆ. ಮನಸ್ಸು ಮತ್ತು ಬುದ್ಧಿಗಳು ಚಾಂಚಲ್ಯವಾಗಿ ಅನೇಕ ನಿರ್ಣಯಗಳಲ್ಲಿ ವ್ಯತ್ಯಾಸ ಆಗಿ ನಮಗೆ ಹೀಗಾಗ್ತಾ ಇದೆಯಲ್ಲ ಅನ್ನುವಂತಹ ಭಾವನೆಗೆ ಹೋಗ್ಬಿಡ್ತಾರೆ. ಅದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ ಕೇತು ಬಾಧಿತವಾದ ಮತ್ತು ರಾಹು ಬಾಧಿತವಾದ ಎಲ್ಲ ಮನೆಗಳು ಕೂಡ ಎಲ್ಲ ಗ್ರಹಗಳು ಕೂಡ ಉತ್ತಮ ಫಲವನ್ನು ನಿಮಗೆ ಖಂಡಿತವಾಗಿ ಕೊಡ್ತವೆ. ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್ ಅಂತ ನೀವೇನಾದ್ರು ಕೇಳಿದರೆ, 2 ತಿಂಗಳಿಂದ ನಾವು ಈ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾವು ಬಿಡ್ತಾ ಇದ್ದೇವೆ. ನೀವು ಗಮನಿಸಿರ್ಬೋದು ಮಿತ್ರರೇ, ಅನೇಕರು ಈಗಾಗಲೇ ಫೀಡ್ಬ್ಯಾಕ್ ಕೊಟ್ಟಾಗಿದೆ. ನಮಗೆ ಇಂತಹ ರೀತಿಯಲ್ಲಿ ಸಂಕಲ್ಪ ಮಾಡಿದಾಗ ನಮಗೆ ಉತ್ತಮವಾದ ಫಲ ಸಿಕ್ಕಿದೆ. ಅದೇ ದೊಡ್ಡ ಆತ್ಮವಿಶ್ವಾಸ ನಮಗೆ. ಈ ಉತ್ತಮ ಫಲವನ್ನು ಖಂಡಿತವಾಗಿ ಅನುಭವಿಸ್ತಾ ಇದ್ದರೆ ನಿಮಗೂ ಕೂಡ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಮಿತ್ರರೇ, 10,000 ಜನ ಈ ವಿಡಿಯೋವನ್ನು ನೋಡಿದರೆ 100 ಜನ ಶೇರ್ ಮಾಡ್ಬೋದು. ವಿಶಾಲ ಮನೋಭಾವನೆ ಅಷ್ಟೇ ಜನಕ್ಕೆ. 50 ಜನರಿಗೆ ಪಾಠ ಮಾಡಿದಂಥ ಶಿಕ್ಷಕ, ಅದೇ ಸಿಲೆಬಸ್ಸು, ಅದೇ ಸಮಯ, ಅದೇ ಏಜು, ಅದೇ ಮಕ್ಕಳು, ಅದೇ ಸಮಯದಲ್ಲಿ ಪರೀಕ್ಷೆ, ಅಂಕದಲ್ಲಿ ಮಾತ್ರ ವ್ಯತ್ಯಾಸ, ಸ್ವೀಕರಿಸುವ ರೀತಿಯಲ್ಲಿ ಆದಂತಹ ದೋಷ. ಆದ್ದರಿಂದಾಗಿ ಈ ಒಂದು ವ್ಯತ್ಯಾಸವನ್ನು ನಾವು ಗಮನಿಸಿದಾಗ ಪೂಜಾ ಫಲದಲ್ಲೂ ಇದೇ ರೀತಿಯಾದ ವ್ಯತ್ಯಾಸವನ್ನು ಮಾಡಿಕೊಳ್ತೀರಾ? 10,000 ಜನ ವಿಡಿಯೋ ನೋಡಿದ್ರೆ 100 ಜನ ಮಾತ್ರ ಇದನ್ನು ಶೇರ್ ಮಾಡ್ತಾರೆ ವಿಶಾಲ ಮನೋಭಾವನೆಯಿಂದ. ಯಾಕೆ? ರ್ಯಾಂಕ್ ಬರೋನು ಯಾವತ್ತೂ ರ್ಯಾಂಕ್ ಬರ್ತಾನೆ ಇರ್ತಾನೆ. ಅದೇ ರೀತಿಯಾಗಿ ಈ ಫೇಲ್ ಆಗುವಂತಹ ಕೆಟಗಿರಿ ಹೋದರೆ ನೀಚ ಮಧ್ಯಮ ಫಲವನ್ನು ನಾವು ಪಡಿಬೇಕಾಗತ್ತೆ. ಆದ್ದರಿಂದ ಉತ್ತಮ ವಿಚಾರಗಳನ್ನು 10 ಜನರ ಜೀವನ ಉದ್ಧಾರವಾಗ್ತದೆ ಅಂತ ಆದರೆ ನಮಗೆ ಉದ್ಧಾರ ಆಗಲಿ ಬಿಡಲಿ, ಇವ್ರು ಏನು ಹೇಳ್ತಾ ಇದ್ದಾರೆ ಇದನ್ನು ಕಳಿಸಿದ್ರಿ 10 ಜನ ಆದರೂ ಉದ್ಧಾರ ಆಗಲಿ ಅನ್ನೋ ಮನೋಭಾವದಿಂದ ನಿಮಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ವಿಶಾಲ ಮನೋಭಾವದಿಂದ ಶೇರ್ ಮಾಡಿ. ಈ ನಿಮ್ಮ ಉತ್ತಮ ಸಂಸ್ಕಾರಕ್ಕೆ ನನ್ನ ಧನ್ಯವಾದಗಳನ್ನು ಈಗಲೇ ಹೇಳ್ತೇನೆ. ಈ ಒಂದು ವಿಚಾರವನ್ನು ನಾನು ಗಮನಿಸಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಉತ್ತಮವಾದಂತಹ ವಿಡಿಯೋಗಳು ಕಡಿಮೆ ಸರ್ಕ್ಯುಲೇಟ್ ಆಗ್ತವೆ, ಕಡಿಮೆ ವ್ಯೂಸ್ ಆಗ್ತವೆ. ಜಗತ್ತಿಗೆ ಬೇಕಾಗಿರುವಂಥದ್ದು ಈಗ ಏನಾಗೋಗಿದೆ ಅಂತಂದರೆ ಯುದ್ಧವೇ ಅದಕ್ಕೆ ದೊಡ್ಡ ಸಾಕ್ಷಿ ಕೂಡ ಹೌದು. ಅದನ್ನು ಮಾತನಾಡ್ತಾ ಹೋದರೆ ತುಂಬ ಉದ್ದ ಆಗೋಗುತ್ತೆ. ಆದರೆ ಈಗಿನ ಪರಿಸ್ಥಿತಿ ಆಗಿದೆ. ರಾಹು ಮತ್ತು ಕುಜನ ಯುತಿ ಇದೆ, ಯುದ್ಧ ಪ್ರಾರಂಭವಾಗಿದೆ, ಮನುಷ್ಯನ ಮಾನಸಿಕ ಸ್ಥಿತಿ ಉದ್ವೇಗಕ್ಕೆ ಹೋಗ್ತಾ ಇದೆ. ಆದ್ದರಿಂದಾಗಿ ಈ ಒಂದು ಉದ್ವೇಗದಿಂದ ಸಂಪೂರ್ಣ ನಿವಾರಣೆ ಆಗೋದಕ್ಕೆ ಮನಸ್ಸಿಗೆ ತಾನೇ ಉದ್ವೇಗ ಆಗೋದು. ಆ ಮಾನಸ ಪೂಜೆಯನ್ನು ಮಾಡಿ. ಆ ಮಾನಸ ಪೂಜೆ ಹಿಮಾಲಯದ ಪಕ್ಕದಲ್ಲಿ ಭಾರತದ ತಲೆಯ ಭಾಗದಲ್ಲಿ ಸ್ವಚ್ಛವಾದಂತಹ ನೀರು, ಅದೆಷ್ಟು ಮಳೆ ಬಿದ್ದರೂ ಕಲುಕದ ಶುದ್ಧವಾದ ನೀರು, ರಾಜಹಂಸಗಳಿರುವಂತಹ ನೀರು ಮನಸ್ಸಿಗೆ, ಆ ಮನಸ್ಸು
ಯಾವುದು ತಪ್ಪು ಸರಿ ಎಂದು ಅತ್ಯಂತ ಸಹನೆಯಿಂದ ರಾಜಹಂಸದಂತೆ ಆ ಒಂದು ವಿವೇಕದಂತಹ ರಾಜಹಂಸವನ್ನು ಬಳಸಬೇಕು, ಸಹನೆ ಬೇಕು. ಆ ಮಾನಸ ಸರೋವರದ ಸಮೀಪ ಕುಳಿತು ನೀವು ಯಾವ ಪೂಜೆ ಮಾಡಿದ್ರೆ ಆ ಫಲ ಸಿಗಬಲ್ಲದೋ, ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿದರೂ ಖಂಡಿತ ಆ ಫಲ ಸಿಕ್ಕೇ ಸಿಗತ್ತೆ. ಅದನ್ನು ನೀವು ಪಡೆಯುವಂಥರಾಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೇವೆ. ಅನೇಕರು ಈಗಾಗಲೇ ಉತ್ತಮ ಲಾಭವನ್ನು ಪಡಿತಾ ಇದ್ದಾರೆ. ಅವರಿಗೆ ನಮ್ಮ ಮಾತನ್ನು ಕೇಳಿ ಅನುಸರಿಸಿದವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಜೊತೆಗೆ ಈ ಒಂದು ಧನುರಾಶಿಯಿಂದ ಆ ಧನುರಾಶಿ ಅಧಿಪತಿಯೇ ಸಪ್ತಮದಲ್ಲಿರುವುದರಿಂದ ಅತ್ಯಂತ ದೊಡ್ಡ ವಿಷಯ ಏನು ಅಂದರೆ ದೈಹಿಕ ಆರೋಗ್ಯ ಅತ್ಯುತ್ತಮವಾಗಿರುವಂಥ ಯೋಗ. ಆದರೂ ಕೂಡ ಧನುರಾಶಿಯರು ಆಸ್ಪತ್ರೆಯಲ್ಲಿ ಇರ್ತಾರಲ್ವ, ಇದು ರಾಹುಗ್ರಸ್ತತೆಯಿಂದ ಅಥವಾ ಪೂರ್ವಜನ್ಮದ ಪಾಪಾಂಶವನ್ನು ರಾಹುವೇ ಕೊಡುವುದರಿಂದ ಇತ್ಯಾದಿಗಳು. ದಯವಿಟ್ಟು ಆಸ್ಪತ್ರೆಯಲ್ಲಿ ಮಲಗಿದವರಿಗೂ ಕೂಡ ಈ ನಾಗಶಕ್ತಿ ವಿನಾಯಕನ ಈ ಒಂದು ವಿಡಿಯೋವನ್ನು ಕೇಳಿಸ್ತಾ ಬನ್ನಿ. ದಯವಿಟ್ಟು ಅವರಿಗೂ ಕೂಡ ಬೇಗ ರಿಕವರ್ ಆಗುವಂತಹ ಖಂಡಿತ ವ್ಯವಸ್ಥೆ ಆಗ್ತದೆ. ಅದೇ ರೀತಿಯಾಗಿ ಇನ್ನು ಈ ಒಂದು ದ್ವಿತೀಯ ಅಧಿಪತಿಯಾದ ಶನೀಶ್ವರ ಚತುರ್ಥದಲ್ಲಿರ್ತಕ್ಕಂಥದ್ದು ಅತಿ ಉತ್ತಮವಾದ ಫಲವನ್ನೇ ಕೊಡ್ತಾನೆ. ಅರ್ಧಾಷ್ಟಮ ಶನಿ ಆಗಿದ್ದಾನೆ. ಆದರೆ ಈ ಗುರುವಿನ ಮನೆಯಲ್ಲಿ ಇದ್ದಿದ್ದರಿಂದಾಗಿ ಅದರ ಕೆಟ್ಟ ಪರಿಣಾಮಗಳ ಪ್ರಮಾಣ ಕಡಿಮೆ ಇದೆ. ಆದರೆ ಈ ಕುಜನ ವ್ಯವಸ್ಥೆ ಎಲ್ಲ ಇರುವುದರಿಂದ ಅತಿಯಾದ ಸಿಟ್ಟಿನಿಂದ ಮಾತನಾಡೋದು, ಅತಿ ಬೇಗ ಉದ್ವೇಗಕ್ಕೆ ಒಳಗಾಗೋದು. ಆದರೆ ಶನೈಶ್ವರನಿಂದ ಕುಜನ ಕೆಟ್ಟ ಪ್ರಭಾವ, ನರಮಂಡಲಗಳ ದೋಷ, ಸೋಡಿಯಂ ಕೊರತೆ, ರಕ್ತ ದೋಷ ಇತ್ಯಾದಿಗಳಿಗೆ ಕಾರಣವಾಗಬಹುದು. ಅದೇ ರೀತಿ ಜಗಳ, ಹೊಡೆದಾಟ, ರಕ್ತಪಾತಗಳು ಕೂಡ ಖಂಡಿತ ಆಗ್ಬೋದು. ಅದಕ್ಕೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಇರೋದಕ್ಕಾಗಿ ಆ ಗುರುವಿನ ಆರಾಧನೆ, ತಾಯಿ ತಂದೆ ನಮಸ್ಕಾರಗಳು, ಸಹನೆಯನ್ನು ಮೇಳವಿಸಿಕೊಂಡು ಆ ಭಕ್ತಿಯುಕ್ತವಾಗಿ ಮಾನಸ ಪೂಜೆಯನ್ನು ಮಾಡ್ತಾ ಬಂದರೆ ನಿಮಗೆ ಉನ್ನತಿಗೆ ಬೇಕಾದ ಸಹನೆ ತಾನಾಗಿಯೇ ಸೃಷ್ಟಿಯಾಗಿ ಮಹಾಗಣಪತಿ ನಾಗಶಕ್ತಿ ವಿನಾಯಕನ ಅನುಗ್ರಹದಿಂದ ನಿಮಗೆ ಸಂಪೂರ್ಣವಾದ ಶುಭ ಫಲ ಖಂಡಿತವಾಗಿ ಉಂಟಾಗತ್ತೆ. ಸುಖ ಸ್ಥಾನದಲ್ಲಿ ವಿರಾಜಮಾನವಾದ ಪಂಚಗ್ರಹಗಳು ಉತ್ತಮ ಫಲವನ್ನು ಖಂಡಿತವಾಗಿ ನೀಡ್ತವೆ. ಹಾಗಾಗಿ ಧನುರಾಶಿಯಿಂದ 3ನೇ ಮನೆಯಲ್ಲಿ ರಾಹುಗ್ರಸ್ತತೆಯನ್ನು ಪಡೆದ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿದ್ದರಿಂದಾಗಿ ನಮ್ಮ ಜ್ಞಾನ ಯಾವುದಕ್ಕೂ ಉಪಯೋಗವಾಗದೆ ಅತ್ಯಂತ ಉದ್ವೇಗದಿಂದ ಮಾತನಾಡುವ ಪರಿಸ್ಥಿತಿ ಉಂಟಾಗುವಂಥ ಯೋಗ, ವಿದ್ಯಾರ್ಥಿಗಳಿಗೆ ಮರೆತು ಹೋಗುವಂಥ ಯೋಗ ಇತ್ಯಾದಿಗಳು ಕೂಡ ಯಾವುದನ್ನೆಲ್ಲ ಓದಿದ್ದಾರೆ ಅದು ಮರೆತು ಹೋಗುವಂಥದ್ದು, ಅಸಹನೆ, ಬೇಡದೇ ಇರೋದಷ್ಟು ನೆನಪಿರುತ್ತೆ, ಬೇಕಾಗಿದ್ದು ಮಾತ್ರ ನೆನಪಿರದೇ ಇರುವ ಅವಸ್ಥೆ, ಅದನ್ನೇ ರಾಹುದೋಷ ಅಂತ ಕರಿತೀವಿ. ಮಾನಸಿಕ ಚಾಂಚಲ್ಯತೆ, ಬೌದ್ಧಿಕ ಚಾಂಚಲ್ಯತೆ ಇವೆರಡೂ ಕೂಡ ನಿವಾರಣೆ ಆಗಬೇಕು ಅಂತಾದರೆ ಮಿತ್ರರೇ, ನಾಗಶಕ್ತಿ ವಿನಾಯಕನ ಆರಾಧನೆಯ ಜೊತೆಗೆ ಆಂಜನೇಯನ ಆರಾಧನೆ ಮಾಡಿದರೆ ಈ ವಿದ್ಯಾಕ್ಷೇತ್ರದ ಉತ್ತಮ ಸಾಧನೆಗಳು. ರವಿ ಉಚ್ಚನಾಗಿ ಅಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಬಂದಿದ್ದಾನೆ. ಅದರಲ್ಲೂ ಕೂಡ ನೋಡಿ, ಭಾಗ್ಯಾಧಿಪತಿಯಾದ ರವಿ ಈ ಒಂದು ಉಚ್ಚ ಸ್ಥಾನದಲ್ಲಿದ್ದಾಗ ನಿಮ್ಮ ಭಾಗ್ಯೋದಯ ವಿದ್ಯಾರ್ಥಿಗಳಿಗೆ ಮಹಾಭಾಗ್ಯೋದಯ ಇದೆ. ಆದರೆ ನಿಮ್ಮ ನಿರ್ಣಯಗಳ ಮೇಲೆ ಅವಲಂಬಿತವಾಗಿದೆ. ಅನೇಕರು ಈ ಪರೀಕ್ಷೆ ಬರ್ತಾ ಇದೆ, ಪರೀಕ್ಷೆ ಸಮಯದಲ್ಲಿ ಓದಿದ್ರಾಯ್ತು ಅಂತ, ಜ್ಞಾನಕ್ಕೋಸ್ಕರ ಅಲ್ಲ, ಮಾರ್ಕ್ಸಿಗೋಸ್ಕರ ಯಾವುದೋ ಹಳೆ ಪೇಪರ್ಗಳನ್ನ ಇಟ್ಟುಕೊಂಡು ಆ ಕ್ವಶನ್ ಪೇಪರನ್ನು ಇಟ್ಕೊಂಡು ಅಟೆಂಡ್ ಮಾಡಿ ಅದರದ್ದು ಯಾವುದೋ ಬರದೇನೆ ಫೇಲ್ ಹಾಕ್ಕೊಂಡು ಈ ರೀತಿಯಾಗಿ ಕೂತ್ಕೊಳ್ಳೋ ಅವಸ್ಥೆ ಇದೆಯಲ್ಲ, ಇದೇ ದೋಷ. ಆದ್ದರಿಂದಾಗಿ ಆ ದೋಷದ ನಿವಾರಣೆಯನ್ನು ಮಾಡಬೇಕು ಅಂದರೆ ಮನಸ್ಸು, ಬುದ್ಧಿ ಸರಿಯಾದ ಕ್ರಮದಲ್ಲಿ ಕೆಲಸ ಮಾಡಬೇಕು. ಅದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಅನೇಕ ವಿಧವಾದ ವಿದ್ಯಾ ವಿಘ್ನಗಳನ್ನು ಮತ್ತು ನಿಮ್ಮ ಮಾನಸಿಕವಾದ ಸಹನೆಯನ್ನು ಕೂಡ ಅಲ್ಲಿ ಮಾಡುವುದರಿಂದಾಗಿ ನೆನಪಿನ ಶಕ್ತಿ ಅತ್ಯಂತ ಜಾಸ್ತಿ ಆಗ್ತಾ ಬರ್ತದೆ. ಪಂಚಮಾಧಿಪತಿ ಕುಜ ಆಗಿದ್ದಾಗ ನಿಮ್ಮ ಮೈಂಡ್ ಏನಿದೆ ತುಂಬ ಶಾರ್ಪಾಗಿ ಕೆಲಸ ಮಾಡುವಂಥ ಮೈಂಡ್ ಆಗಿದೆ. ಗುರು ಅಧಿಪತಿ ಆಗಿರೋದ್ರಿಂದ ಅತ್ಯಂತ ಸಂಸ್ಕಾರಯುಕ್ತವಾದಂತಹ ವ್ಯಕ್ತಿತ್ವವನ್ನು ಬೈ ಬರ್ತ್ ಹುಟ್ಟುವಾಗಲೇ ನೀವು ಪಡೆದು ಬಂದಿದ್ದೀರಾ, ಅದನ್ನು ಹಾಳು ಮಾಡಿಕೊಳ್ಬೇಡಿ ಈ ಜನ್ಮದಲ್ಲಿ. ಅದಕ್ಕೋಸ್ಕರವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಬೇಕು, ಆಂಜನೇಯನ ಆರಾಧನೆ ಬೇಕು. ಚತುರ್ಥದಲ್ಲಿ ವಿರಾಜಮಾನದಂಥ ಧನುರಾಶಿಯಿಂದ ಚತುರ್ಥದಲ್ಲಿ ಪಂಚಗ್ರಹ ಯೋಗಗಳು ಉತ್ತಮ ಫಲ. ಶುಕ್ರನಿಂದ ಉಚ್ಚಸ್ಥಾನ ಮತ್ತು ಪಂಚಮದಲ್ಲಿ ರವಿಯ ಉಚ್ಚಸ್ಥಾನ, ಶುಕ್ರನದು ಈ ಒಂದು ಚತುರ್ಥದಲ್ಲಿ ಇದು ಅತ್ಯುತ್ತಮವಾದ ಫಲವನ್ನು ನಿಮಗೆ ಕೊಡುತ್ತೆ. ತಂದೆಯಲ್ಲಿ ಅತ್ಯುತ್ತಮವಾದಂತಹ ಒಂದು ಆಪ್ತತೆಯನ್ನು ಹೊಂದಿ ಉತ್ತಮವಾದಂತಹ ಮಾತುಕತೆಯೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡವರಿಗೆ ಅತ್ಯುತ್ತಮವಾದಂತಹ ಕುಟುಂಬಗತವಾದ ಜ್ಞಾನವನ್ನು ಪಡೆಯುವ ಯೋಗ, ಇದು ಅದ್ಭುತವಾದಂಥ ಯೋಗ. ಯಾಕೆಂದರೆ ಭಾರತೀಯ ಸನಾತನ ಪರಂಪರೆಯಲ್ಲಿ ಅದೆಂತೆಂಥ ವಿದ್ಯೆಗಳನ್ನು ಕುಟುಂಬಗತವಾಗಿ ಪಡ್ಕೊಂಡು ಬಂದವರು ಭಾಳ ಜನ ಇದ್ದಾರೆ. ಆ ಒಂದು ಸಮಯ ನಿಮಗೆ ಒದಗಿ ಬಂದಂಥ ಸಮಯ ಆಗಿದೆ. ಹಾಗಾಗಿ ಅದನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗಿ ಅಂತ ನಾನು ಹೇಳ್ತೇನೆ.
ಹಾಗೆಯೇ ಇನ್ನು ಷಷ್ಠಾಧಿಪತಿಯಾದ ಶುಕ್ರನು ಪಂಚಮದಲ್ಲಿ ಇರುವುದರಿಂದಾಗಿ ರೋಗದ ಭೀತಿ ಬೇಡ, ಶತ್ರುತ್ವದ ಭೀತಿ ಬೇಡ, ಅಂಥದ್ದೇನಾದ್ರು ಇದ್ದರೆ ಅವೆಲ್ಲವೂ ಕೂಡ ದೂರವಾಗಲಿ ಅಂತೇಳಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ಆ ಒಂದು ಸೂರ್ಯಾಸ್ತದ ನಂತರ 2 ತುಪ್ಪದ ದೀಪಗಳನ್ನು ಹಚ್ಚಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅನ್ನುವಂತಹ ನಿಮ್ಮ ಜಪಾನುಷ್ಠಾನ ಮತ್ತು ತರ್ಪಣ ಕಾರ್ಯಕ್ರಮಗಳಿಂದ ಮತ್ತು ಆ ಮಾನಸ ಪೂಜೆಯನ್ನು ಮಾಡುವುದರಿಂದ ಅಂತಹ ಶತ್ರುತ್ವ ಬಾಧಿತವಾದಂತಹ ಯಾವುದೇ ರೀತಿಯಾದ ನಿಮ್ಮ ಒಳಗಿನ ಅಥವಾ ಹೊರಗಡೆಯ ಯಾವುದೇ ಶತ್ರುವನ್ನು ದೂರ ಮಾಡಿಕೊಳ್ಳಿ. ಗುರುವಿನ ನೇರ ದೃಷ್ಟಿ ಇರುವಂತಹ ಈ ಒಂದು ಧನುರಾಶಿಗೆ ಸ್ವಸ್ಥಾನ ದೃಷ್ಟಿಯುಕ್ತವಾದಂತಹ ಗುರುವು ಸಪ್ತಮದಲ್ಲಿ ವಿರಾಜಮಾನನಾಗಿ ಉದ್ಯೋಗದಲ್ಲಿ ಪಾರ್ಟ್ನರ್ ಇರ್ಬೋದು, ಗಂಡ ಹೆಂಡತಿಯರು, ಪ್ರೇಮಿಗಳು ಯಾರೇ ಇರ್ಬೋದು, ಜ್ಞಾನಯುಕ್ತವಾದಂತಹ ಉತ್ತಮವಾದಂತಹ ಮಾನಸಿಕ ಸಂಬಂಧವನ್ನು ಹೊಂದೋದಕ್ಕೆ, ಅತ್ಯಂತ ದೈವ ಬಲವನ್ನು ಕೊಡುವುದಕ್ಕೆ ಪರಸ್ಪರವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಗುರು ಕುಳಿತಿದ್ದಾನೆ. ಇದರಿಂದ ಸಂಪೂರ್ಣ ಯಶಸ್ಸು ಪರಸ್ಪರರ ಜ್ಞಾನಯುಕ್ತವಾದ ಮಾತುಗಳಿಂದ ಲಭ್ಯವಾಗತ್ತೆ. ಇನ್ನು ಅಷ್ಟಮದ ಅಧಿಪತಿ ಪೌರ್ಣಿಮೆಯಲ್ಲಿ ದಶಮದಲ್ಲೂ ಉದ್ಯೋಗದಲ್ಲಿ ಅತ್ಯುತ್ತಮವಾದ ಯೋಗವನ್ನು ಕೊಡ್ತಾ ಇದ್ದಾನೆ. ಹಾಗೆಯೇ ಚತುರ್ಥದಲ್ಲಿ ಅಮಾವಾಸ್ಯೆಯನ್ನು ಘಟಿಸುತ್ತಾ ಅಮಾವಾಸ್ಯೆಯ ದಿನವೂ ಕೂಡ ನೀವು ಲೌಕಿಕ ಚಿಂತನೆಗೂ ಆಧ್ಯಾತ್ಮಿಕ ಚಿಂತನೆಗೂ ಕೂಡ ಹೆಚ್ಚಿನ ಒತ್ತು ಕೊಟ್ಟರೆ, ಯಾಕೆಂದರೆ ಗುರು ಇಲ್ಲಿದ್ದು ಕೇತುವಿನಿಂದ ಪೀಡಿತನಾಗುವುದರಿಂದ ಅಧ್ಯಾತ್ಮ ಯೋಗಕ್ಕೆ ಅತಿ ಸುಲಭವಾದ ಮಾರ್ಗ. ಜೀವನದಲ್ಲಿ ಆತ್ಮಬಲವನ್ನು ವೃದ್ಧಿ ಮಾಡಿಕೊಳ್ಳೋದು. ಅಧ್ಯಾತ್ಮ ಯೋಗ ಅಂದರೆ ಅದೇ ಆತ್ಮವನ್ನು ಅಧಿಕರಿಸಿ ಒಳಗಡೆಯ ಚೈತನ್ಯ ಶಕ್ತಿಯ ಹೆಚ್ಚಿನ ಜಾಗೃತಿಗಾಗಿ ಅದು ಆರೋಗ್ಯವನ್ನು ನೀಡುತ್ತೆ, ಸಂತೋಷವನ್ನು ನೀಡುತ್ತೆ, ಹಾಗೂ ಜೀವನದ ಮೌಲ್ಯವನ್ನು ಅರ್ಥೈಸಿಕೊಡುತ್ತೆ, ಜೀವನದ ಸಾರ್ಥಕತೆಗೆ ಕಾರಣವಾಗುತ್ತೆ, ಜೀವನದ ಮೂಲ ಉದ್ದೇಶವನ್ನು ಹೇಳಿಕೊಡುತ್ತೆ. ಅಂತಹ ಮಹಾಜ್ಞಾನ ಗುರುವಿನ ಮೂಲಕ ನಿಮಗೆ ಲಭ್ಯವಾಗಲಿ. ಆದ್ದರಿಂದಾಗಿ ಇಲ್ಲಿ ಈ ಒಂದು ಅಷ್ಟಮಾಧಿಪತಿಯ ಹುಣ್ಣಿಮೆ, ಪೌರ್ಣಿಮೆ ಮತ್ತು ಅಮಾವಾಸ್ಯೆ ದಿನ ನಿಮ್ಮ ನಾಗಶಕ್ತಿ ವಿನಾಯಕನ ಆರಾಧನೆ ಅಂತಹ ಮಹಾಯೋಗಕ್ಕೆ ಕಾರಣವಾಗಲಿ. ಇನ್ನು ಈ ಭಾಗ್ಯದಲ್ಲಿ ಕೇತು ಇರುವುದರಿಂದಾಗಿ ಕುಲದೇವತಾ ಆರಾಧನೆ ಫಲ ಸಿಗದೇ ಇರತಕ್ಕಂಥದ್ದು, ಭಾಗ್ಯೋದಯ ಆಗಲಿಕ್ಕೆ ಅಡ್ಡಿ ಆಗ್ತಕ್ಕಂಥ ಅವಸ್ಥೆಗಳು ಎಲ್ಲವೂ ಕೂಡ ಈ ಕೇತುವಿನಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೆ. ಎದುರುಗಡೆ ಇದ್ದರೂ ಕೂಡ ಕಾಣದೇ ಇರೋ ಅವಸ್ಥೆ ಇರುತ್ತೆ. ನಾಗಶಕ್ತಿ ವಿನಾಯಕನ ಅನುಗ್ರಹ ಬಿದ್ದಲ್ಲಿ ಸಂಪೂರ್ಣವಾಗಿ ಆ ದೋಷ ನಿವಾರಣೆ ಆಗಿ ನಿಮ್ಮ ಭಾಗ್ಯೋದಯವಾಗತ್ತೆ. ಉಚ್ಚ ಸ್ಥಾನದ ರವಿಯು ಆ ದಶಮ ನೋಡಿ, ಭಾಗ್ಯದ ಅಧಿಪತಿಯು ಕೂಡ 6ನೇ ಮನೆಯಲ್ಲಿ ಕುಳಿತಿದ್ದಾನೆ, ಆದರೂ ಉಚ್ಚನಾಗಿದ್ದಾನೆ. ಇಲ್ಲಿ ನೋಡಿದಾಗ ಭಾಗ್ಯದಲ್ಲಿ ಕೇತು ಇದೆ, ಆದರೆ ನೀವು ಮಾಡುವ ಅನುಷ್ಠಾನ ಉತ್ತಮ ಫಲವನ್ನು ಕೊಡುತ್ತೆ. ಇಷ್ಟೇ ಇರುವಂಥದ್ದು. ಆದ್ದರಿಂದಾಗಿ ಈ ಒಂದು ಧನುರಾಶಿಯವರಿಗೆ ದಶಮದಲ್ಲಿ ಪೂರ್ಣಿಮೆ, ಈ ದಶಮದ ಅಧಿಪತಿ ಚತುರ್ಥದಲ್ಲಿಯೂ ಮತ್ತು ರಾಶಿಯ ಅಧಿಪತಿಯ ಪರಿವರ್ತನಾ ಯೋಗದಿಂದ ಇರುವುದರಿಂದ ಉದ್ಯೋಗದಲ್ಲಿ ಕೆಲವರಿಗೆ ಅತ್ಯುನ್ನತವಾದ ಪದವಿ ಸಿಗ್ಬೋದು. ನಿಮ್ಮ ವೈಯಕ್ತಿಕವಾಗಿ ಕೆಲವರಿಗೆ ಸ್ವಂತ ಮಾಡುವ ಮಹಾಯೋಗ ಉಂಟಾಗುತ್ತೆ, ಸೃಷ್ಟಿಯಾಗತ್ತೆ. ಮಾಡೋದಕ್ಕೆ ಮುಂದಾಗಿ ಅದು ಅತ್ಯುತ್ತಮವಾದ ಫಲವನ್ನು ಕೊಡುವಂಥ ಎಲ್ಲ ಲಕ್ಷಣಗಳಿದೆ. ಸರಿಯಾದ ಹೆಜ್ಜೆಯನ್ನು ಇಡಿ. ಏಕಾದಶಾಧಿಪತಿ ಅಂತ ಶುಕ್ರ ಇಲ್ಲಿ ಪಂಚಮದಲ್ಲಿ ವಿರಾಜಮಾನನಾಗಿದ್ದರೆ ಚತುರ್ಥದಿಂದ ಪಂಚಮಕ್ಕೆ ಬಂದಿದ್ದಾನೆ. ಹಾಗಾಗಿ ನಿಮ್ಮ ಜ್ಞಾನ ಲಾಭವನ್ನು ಪಡೆದುಕೊಳ್ಳುವಲ್ಲಿ ಸಂಪೂರ್ಣ ಯಶಸ್ಸಾಗುತ್ತೆ. ದೇವಿಯ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ, ಶಿವ ಆರಾಧನೆ ಇದಕ್ಕೆ ಮುಖ್ಯ. ಹಾಗೆ ಆಂಜನೇಯನ ಆರಾಧನೆ ನಿಮ್ಮ ನಿರ್ಣಯಕ್ಕೆ ಮುಖ್ಯವಾಗಿದೆ. ಇನ್ನು ವ್ಯಯಾಧಿಪತಿಯಾದಂತಹ ಕುಜನು ಕೂಡ ಇಲ್ಲಿಯೇ ಚತುರ್ಥದಲ್ಲಿ ಸುಖಸ್ಥಾನದಲ್ಲಿ ಇತ್ಯಾದಿಗಳಾಗಿರೋದ್ರಿಂದ ಈ ಕುಜಗ್ರಹದ ವಿಷಯವನ್ನು ಈಗಾಗಲೇ ಹೇಳಿದ್ದೇವೆ ಮಿತ್ರರೇ. ದಯವಿಟ್ಟು ಈ ಮುಂದಿನ ಒಂದು ವಿಡಿಯೋದ ಮುಂದಿನ ಭಾಗ ಏನಿದೆ ಮತ್ತೆ 2ನೇ ಬಾರಿ ಅಪ್ಡೇಟ್ ಮಾಡಿ ನಾವು ಅದನ್ನು ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆಯನ್ನು ಹಾಕಿದ್ದೇವೆ. ಹಾಗೆಯೇ ಇನ್ನು ಒಂದು ವಿಷಯ ಇದೆ ಮಿತ್ರರೇ, ಈ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಅತ್ಯುತ್ತಮವಾದ ಆ ಮಾನಸಿಕ ಸಮಾಧಾನ ಮತ್ತು ಯಶಸ್ಸು ಎರಡೂ ನಿಮಗೆ ಉಂಟಾಗಲಿ. ಅದೇ ರೀತಿಯಾಗಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸಬರಾದರೆ, ಮತ್ತು ಶೇರ್ ಮತ್ತು ಲೈಕ್ ಮತ್ತು ಕಾಮೆಂಟ್ ಮಾಡಿ. ಲಕ್ಕಿ ಕಾಮೆಂಟ್ ಕೂಡ ನಿಮ್ಮನ್ನು ಸೆಲೆಕ್ಟ್ ಮಾಡುವ ಯೋಗವನ್ನು ಪಡೆಯಿರಿ. ಅದೇ ರೀತಿಯಾಗಿ ಈ ವಿಡಿಯೋವನ್ನು ಮುಂದಿನ ಆ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆಯ ಮಾಡುವುದಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನೀವು ತೊಡಗಿಕೊಂಡಾಗ ನಿಮ್ಮ ಜೀವನ ಸಾರ್ಥಕವಾಗತ್ತೆ. ಅದರ ಜೊತೆಗೆ ನಿಮಗೊಂದು ಸುವರ್ಣಾವಕಾಶವನ್ನು ತ್ಯಾಗೇ ನೈಕೆ ಅಮೃತತ್ವಮಾನುಷುಹು ಎಂಬುದಾಗಿ ಮಹಾನಾರಾಯಣ ಉಪನಿಷತ್ತು ಹೇಳುತ್ತೆ. ನಮ್ಮ ಒಬ್ಬ ವ್ಯಕ್ತಿಗೆ 100 ವರ್ಷ ಆಯುಷ್ಯ ಇದೆ. ಅದರಲ್ಲಿ 100 ರೂಪಾಯಿ ಅವನು ದಾನ ಮಾಡ್ತಾನೆ, ಒಂದು ದಿನಕ್ಕೆ ಅವನ ಆದಾಯ 100 ರೂಪಾಯಿ ಅಂತ ಅಂದ್ಕೊಂಡ್ರೆ ಅವನು ತನ್ನ ಆಯುಷ್ಯದ 1 ದಿನವನ್ನು ಮತ್ತೊಬ್ಬರಿಗೆ ದಾನ ಮಾಡಿದಾಗ ಇದನ್ನು ತ್ಯಾಗ ಅಂತ ಕರಿತೇವೆ. ಆದ್ದರಿಂದ ನಮ್ಮ ಆಯುಷ್ಯದ ಒಂದು ಭಾಗವನ್ನು ಹಣಕಾಸಿನ ರೂಪದಲ್ಲಿ ಕೊಡುವಂತಹ ವ್ಯವಸ್ಥೆ ದಾನದ ರೂಪ. ಅದು ಭಿಕ್ಷೆ ಅಲ್ಲ, ಭಕ್ತಿಯುಕ್ತವಾಗಿ ಕೊಡುವಂತಹ
ದಾನ. ದಾನಕ್ಕೂ ಅದರಲ್ಲೂ ಕೂಡ 3 ರೀತಿಯ ದಾನ ಇದೆ. ಭಗವದ್ಗೀತೆಯನ್ನು ಓದಿದರೆ ಗೊತ್ತಾಗುತ್ತೆ. ಸತ್ವ ರಜ ತಮೋ ದಾನಗಳು. ಅದರಿಂದಾಗಿ ಸತ್ವಯುತವಾದ ದಾನ ಸಂಪೂರ್ಣವಾಗಿ ನೀವು ಕೂಡ ಒಂದೇ ಒಂದು ರೂಪಾಯಿ ಕೂಡ ಭಕ್ತಿಯುಕ್ತವಾಗಿದ್ದರೆ ಖಂಡಿತವಾಗಿ ನಿಮ್ಮ ಕುಲ ಉದ್ಧಾರ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಅಂತಹ ಒಂದು ಉತ್ತಮವಾದ ದಾನಾವಸ್ಥೆಗೆ ನಾವು ವ್ಯವಸ್ಥೆಯನ್ನು ನಾಗಶಕ್ತಿ ವಿನಾಯಕನ ಆಲಯವನ್ನು ನಿರ್ಣಯ ಮಾಡ್ತಾ ಇರುವುದರಿಂದ ನಿಮಗೆ ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು ಅಂತ ನಿಮಗೆ ಆ ಭಗವಂತ ಪ್ರೇರಣೆ ಕೊಟ್ಟರೆ ನಿಮ್ಮ ಮನಸ್ಸಿಗೆ ಅನ್ನಿಸಿದಷ್ಟು ಕಾಣಿಕೆಯನ್ನು ಈ ಮಾಹಿತಿಯನ್ನು ಮುಂದೆ ಹಾಕಿದ್ದೇವೆ. ದಯವಿಟ್ಟು ಅದನ್ನು ಕೊಡುವ ಮೂಲಕವಾಗಿ ನಿಮಗೆ ಸಂಪೂರ್ಣವಾದಂತಹ ಉತ್ತಮ ಫಲ ಸಿಗಲಿ ಅಂತ ಸಂಕಲ್ಪ ಮಾಡಿ ಕಳಿಸಿ. ಆ ಉತ್ತಮ ಶ್ರದ್ಧಾ ಭಕ್ತಿಯಿಂದ ಇದ್ದರೆ ಮಾತ್ರ ದಯವಿಟ್ಟು ಕಳಿಸಿ. ಇವರೇನು ಹೇಳ್ತಾರೆ ಅಂತ ಕಳಿಸೋದು ಖಂಡಿತ ಬೇಡ. ಯಾವುದೇ ರೀತಿಯಾದಂತಹ ನಿಮ್ಮ ಶ್ರದ್ಧಾ ಭಕ್ತಿಯಿಂದ ನೀವು ಕಳಿಸಿದಾಗ ಅದರ ಸಂಪೂರ್ಣ ಫಲ ನಿಮಗೆ ಲಭ್ಯವಾಗಿ ಆಗತ್ತೆ ಎನ್ನುವ ಸಂದೇಹವಿಲ್ಲದ ಮನಸ್ಥಿತಿ ನಮಗಿದೆ. ಆದ್ದರಿಂದಾಗಿ ಈ ಒಂದು ವಿನಾಯಕನ ದೇವಾಲಯ ನಿರ್ಮಾಣದಿಂದ ಅನೇಕ ನಮ್ಮ ಕಾಲಾನಂತರದಲ್ಲೂ ಕೂಡ ಅನೇಕರಿಗೆ ಇಂತಹ ಉತ್ತಮ ಫಲ ಸಿಗುವ ನಿಟ್ಟಿನಲ್ಲಿ ವೇದಾಧಾರ ಪುರಾಣ ಆಧಾರದ ಅಧಿಪತಿಯಾದಂಥ ಇವನು ಪುರಾಣ ಪುರುಷನಾಗಿ ಇರತಕ್ಕಂತಹ ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಅತ್ಯಂತ ವೈಜ್ಞಾನಿಕ ಮತ್ತು ಅತ್ಯಂತ ಧಾರ್ಮಿಕವಾದಂತಹ ಸಮಸ್ತ ವಿಧ ದೋಷ ನಿವಾರಕನಾದಂತಹ ನಾಗಶಕ್ತಿ ವಿನಾಯಕನ ಒಂದು ದೇವಾಲಯ ನಿರ್ಮಾಣಕ್ಕೆ ನೀವು ಕೊಡುವ 1 ರೂಪಾಯಿ ಕೂಡ ಭಕ್ತಿಯುಕ್ತ ಕೊಟ್ಟಾಗ ನಿಮ್ಮ ಕುಲವನ್ನು ಉದ್ಧಾರ ಮಾಡಬಲ್ಲದು. ಯಾಕೆಂದರೆ ದೇವರು ನಿಮ್ಮ ಹಣವನ್ನು ಖಂಡಿತ ನೋಡುವುದಿಲ್ಲ, ನಿಮ್ಮ ಭಕ್ತಿಯನ್ನೇ ನೋಡುವಂಥದ್ದು. ಅದರ ಮೂಲಕವಾಗಿ ನಾವು ಹೇಳ್ತಾ ಇದ್ದೇವೆ, ನಿಮಗೆ ಆ ಒಂದು ಯೋಗ ಲಭ್ಯವಾಗಲಿ, ಖಂಡಿತವಾಗಿಯೂ ನಿಮಗೆ ಸಂಪೂರ್ಣ ಯಶಸ್ಸಾಗಲಿ. ಮುಂದಿನ ಭಾಗವನ್ನು ತಪ್ಪದೆ ನೋಡಿ ಮಿತ್ರರೇ. ನಮಸ್ತೆ ಮಿತ್ರರೇ, ಫಾಲ್ಗುಣ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಲಕ್ಕಿ ಕಾಮೆಂಟ್ಗೆ ಈ ಬಾರಿ ಸುರೇಶ್ ರಾಮಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ನಮಸ್ತೆ ಸುರೇಶ್ ರಾಮಸ್ವಾಮಿ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳೊಂದಿಗೆ ತಮ್ಮ ಕಮೆಂಟ್ ಹೀಗಿದೆ: ಎಷ್ಟೇ ಮನಸ್ಸಿಗೆ ನೋವು ಆದರೂ ಬೇಜಾರು ಆಗಬಾರ್ದು ಅಂತ ಹೇಳಿದ್ರಿ, ಆದರೆ ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯುವ ಛತ್ರಿ ಬುದ್ಧಿ ಇರುವವರು ಇದ್ದಾರಲ್ಲ ಗುರುಗಳೇ, ಅವರನ್ನು ಹೇಗೆ ನಿಭಾಯಿಸಬೇಕು ಎಂಬುದಾಗಿ ಕೇಳಿದ್ದೀರಾ. ಮೊದಲನೇ ವಾಕ್ಯ ಎಷ್ಟೇ ಮನಸ್ಸಿಗೆ ನೋವಾದರೂ ನಾವು ಬೇಜಾರಾಗಬಾರ್ದು ಅಂತ ಅರ್ಥ ಅಲ್ಲ. ನಾವು ಬೇಜಾರಾಗೋದಕ್ಕೆ ಕಾರಣ ಮನಸ್ಸಿಗೆ ನೋವಾದಾಗ. ಮನಸ್ಸಿಗೆ ನೋವನ್ನೇ ಮಾಡ್ಕೊಳ್ಬೇಡಿ. ಉದಾಹರಣೆಗೆ ಯಾರೋ ನಮಗೆ ಬೈದರು ಅಥವಾ ಇನ್ನೇನು ಹೇಳಿದ್ರು ಅಂತಾದರೆ ನಾವು ಅದನ್ನು ಸ್ವೀಕರಿಸುವಾಗ ನೋವಿನ ರೂಪದಲ್ಲಿ ನಾವು ಸ್ವೀಕರಿಸಬಾರ್ದು ಎಂಬುದಾಗಿ ನಮ್ಮ ಮಾತಿನ ಅರ್ಥ. ಹೇಗೆ ಅಂತ ಕೇಳಿದರೆ, ಅವರು ನಮ್ಮ ಮನಸ್ಸನ್ನು ನೋಯಿಸುವುದಕ್ಕೆ, ನಮಗೆ ಬೇಸರ ಮಾಡುವುದಕ್ಕಾಗಿಯೇ ಅವರು ಬೈತಾ ಇರ್ತಾರೆ. ಅವರ ಉದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರದು. ಅವರ ದುರುದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರದು. ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿರಬೇಕು. ಅವರ ಉದ್ದೇಶವನ್ನೇ ಈಡೇರಿಸುವುದು, ಅವರು ನಮಗೆ ಬೇಸರ ಆಗಲಿ ನೋವಾಗಲಿ ಅಂತಲೇ ಮಾತನಾಡ್ತಾರೆ. ಅದಿಲ್ಲದಿದ್ದರೆ ಯಾಕೆ ಹಾಗೆ ಮಾತಾಡ್ತಾರೆ? ಆ ಉದ್ದೇಶ ಈಡೇರಿಸುವ ಅನಿವಾರ್ಯತೆ ನಮಗೇನಿರುವುದಿಲ್ಲ. ಆದ್ದರಿಂದಾಗಿ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿದ್ದಾಗ ಅವರ ಉದ್ದೇಶ ವಿಫಲವಾಗ್ತದೆ. ಇದು ಮೊದಲನೇದು. ಎರಡನೇದು, ಈಗ ಉದಾಹರಣೆ ಅವರು ಬೈದಾಗ ನನಗೆ ಮನಸ್ಸು ನೋವಾಯಿತು ಅಂತಂದರೆ ತಪ್ಪು. ಅವ್ರು ಬೈದರೂ ನನಗೆ ಮನಸ್ಸು ನೋವಾಗಿಲ್ಲ ಅಂದರೆ ನಾನು ಅವರ ಅಧೀನದಲ್ಲಿ ನಾನು ಕೆಲಸ ಮಾಡಿಲ್ಲ, ನನ್ನ ಮನಸ್ಸು ಅತ್ಯಂತ ಸ್ಥಿರತ್ವದಿಂದ ಇದೆ ಅಂತ ಅರ್ಥ. ಹಾಗಾಗಿ ಉದ್ವೇಗಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಇನ್ನು ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯೋ ಚಿತ್ರ ಬುದ್ಧಿ ಇದ್ದವರಿದ್ದಾರಲ್ಲ ಅಂತ ಒಂದು ವಾಕ್ಯ ಹಾಕಿದ್ರ, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಎರಡನೇ ಪ್ರಶ್ನೆ ಕೂಡ ಕೇಳಿದ್ರ. ಇದರಿಂದ ನಾವು ಕೂಡ ಏನು ಹೊರತಲ್ಲ, ನಾವು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ಅದನ್ನು ಅವರು ನಮಗೆ ಟೋಪಿ ಹಾಕಿದ್ರು ಅನ್ನೋದಕ್ಕಿಂತ ಅದಕ್ಕೆ ಅವರು ನಮಗೆ ಕೊಡುವಷ್ಟು ಯೋಗ್ಯರಲ್ಲ, ಅಷ್ಟೊಂದು ಅರ್ಹತೆಯನ್ನು ಅವರು ಪಡೆದಿಲ್ಲ ಅಂತ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಂಡ್ವಿ. ಎರಡನೇದಾಗಿ ಅದರ ಜಮೀನು ಅಥವಾ ಆಸ್ತಿಯ ಜೊತೆಗೆ ಅದರ ದೋಷವನ್ನು ಕೂಡ ಕಟ್ಟಿಕೊಂಡು ಅವ್ರು ಹೋಗ್ತಾರೆ ಅನ್ನೋ ಸತ್ಯ ಕೂಡ ನನಗೆ ಅರಿವಿಗೆ ಬಂತು. ಆದರೆ ತಾಯಿ ತಂದೆ ಮಾಡಿದ ಆಸ್ತಿಗೆ ಜೋತು ಬಿದ್ದು ಬದುಕುವ ಚಿಂತನೆಯನ್ನು ಬಿಟ್ಟುಬಿಟ್ರೆ, ಅದರ ಅಗತ್ಯ ಇದ್ದಾಗ ಯೋಗ ಇದ್ರೆ ಅದು ಬಂದೇ ಬರುತ್ತೆ. ಅವ್ರ ಹತ್ರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಗ ಇಲ್ಲದೆ ಇದ್ದಾಗ ಇಂತಹ ಘಟನೆಗಳು ಘಟಿಸ್ತವೆ. ಯಾವಾಗ ನಮಗೆ ಆ ಯೋಗ ಇಲ್ಲ, ನಮಗೆ ಜಾತಕಾದಿ ಪರಿಶೀಲನೆಯಿಂದ ಅದು ಲಭ್ಯ ಆಗುತ್ತೆ ಕೂಡ. ಎಲ್ಲಿ ಅದು ಯೋಗ ಇಲ್ಲ, ಅದ್ರ ಬಗ್ಗೆ ಆಸೆ ಪಟ್ಟು ಏನೂ ಪ್ರಯೋಜನ ಇಲ್ಲ. ಅದು ಬಂದರೂ ಕೂಡ ಬಂದಂಥ ಹಣದಿಂದ ಅದು ತೊಳೆದು ಹೋಗುವಂಥದ್ದು, ಅದು ಅಷ್ಟು ಕೂಡ ಕೈಯಿಂದ ತಪ್ಪಿ ಹೋಗುವಂಥ ಯೋಗ ಇರ್ತದೆ. ಯಾಕೆಂದರೆ ಅದು ಬರದೇ ಇರುವಂಥ ಯೋಗ ಇದ್ದವರಿಗೆ ಅದು ಬಂದರೂ ಕೂಡ ಅದು ಉಳಿಯೋದಿಲ್ಲ. ಬರುವ ಯೋಗ ಇದ್ದರೆ ಯಾರು ತಡೆದ್ರೂ ಅದು ಬಂದೇ ಬರ್ತದೆ. ಇದು ಮೊದಲನೇ ಅಂಶ. ಎರಡನೇದಾಗಿ, ಯಾವಾಗ ಈ ರೀತಿಯಾದ ಮನೋಸ್ಥಿತಿ ಇದೆಯಲ್ಲ, ಅಂಥವರಿಗೆ ಅದರ ದೋಷವನ್ನು ಕಟ್ಟಿಕೊಳ್ಳುವ ಯೋಗ ಬಂದಾಗಲೇ ಅಂಥ ಮನಸ್ಥಿತಿ ಅವರಿಗೂ ಕೂಡ ಬಂದಿರುತ್ತೆ. ಹಾಗಾಗಿ ಅಂತಹ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಆ ಆಸ್ತಿ ಕೂಡ ಅವರಿಗೂ ಕೂಡ ಅತಿಯಾದ ದೋಷವನ್ನೇ ನೀಡುತ್ತೆ. ದೋಷಯುಕ್ತ ಆಸ್ತಿಗಳು ಮಾತ್ರ ಮಕ್ಕಳಲ್ಲಿ ಇಂತಹ ಒಂದು ಘಟನೆಗಳನ್ನು ಘಟಿಸುವಂತೆ ಮಾಡ್ತದೆ. ಇದು ಎರಡನೇದು. ಮತ್ತು ಇನ್ನೊಂದು, ಅವರನ್ನು ನಿಭಾಯಿಸುವ ಅಗತ್ಯ ಇಲ್ಲ, ನಮ್ಮನ್ನು ನಾವು ನಿಭಾಯಿಸ್ಕೊಂಡ್ರೆ ಸಾಕು. ನಮ್ಮನ್ನು ಹೇಗೆ ನಿಭಾಯಿಸಬೇಕು, ಇಂತಹ ನಮಗೆ ಅನಿವಾರ್ಯತೆ. ನಮಗೆಲ್ಲರೂ ಹೇಳ್ತಾರೆ ಹೋಗಿ ಕೇಳು, ನಮ್ಮ ಹೆಂಡತಿ ಹೇಳ್ತಾಳೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಹೋಗಿ ಕೇಳು, ನೀವೆಂಥವ್ರಿ, ನಿಮಗೊಂದು ಅಲ್ಲಿ ಹೋಗಿ ಕೇಳುವಷ್ಟು ಇದು ಸಾಮರ್ಥ್ಯ ಇಲ್ವಾ,
ಈ ಥರ ಈ ರೀತಿಯಾಗಿ ಅನೇಕ ಘಟನೆಗಳು ಘಟಿಸ್ತವೆ. ಆದರೆ ಅದನ್ನು ನಿಭಾಯಿಸುವಂಥದ್ದು ನಮ್ಮಲ್ಲಿ ದೃಢತೆ ಇರಬೇಕು. ಒಂದು ತೆಗೆದುಕೊಳ್ಬೇಕು ಅಂದರೆ ಕಾನೂನಾತ್ಮಕವಾಗಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ಇಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆಯನ್ನು ಬಿಟ್ಟು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅದಕ್ಕಿಂತ ಹೆಚ್ಚಿನದಾಗಿ ದುಡಿಯುವ ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ನಿಮಗೆ ನಮ್ಮ ಉತ್ತರ ಸರಿಯಾಗಿ ಸಮಾಧಾನ ತಂತ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಅನುಭವಿಸಿದ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಇವತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ ನಮ್ಮ ಜೊತೆ ಬಂದುಬಿಟ್ಟಿದೆ. ಅದನ್ನು ಯಾರೂ ಕಸಿಯೋದಕ್ಕೆ ಆಗೋದಿಲ್ಲ. ಎಷ್ಟೇ ದುರ್ಬುದ್ಧಿ ಮಾಡಿದರೂ ಅದು ಯಾವ ಕಾರಣಕ್ಕೂ ಅದು ಡಿಲೀಟ್ ಆಗೋದೇ ಇಲ್ಲ. ಹಾಗಾಗಿ ಅವರ ದುರ್ಬುದ್ಧಿ, ಅವರ ಕುಹುಕ ಬುದ್ಧಿ ಇತ್ಯಾದಿಗಳು ಅವರನ್ನೇ ನುಂಗ್ತಾ ಇರುತ್ತೆ ಹೊರತು ತಾಯಿ ತಂದೆಯ ಆಶೀರ್ವಾದ ಬಲ್ಲ ನಮ್ಮನ್ನು ಯಾವಾಗ ಕಾಪಾಡ್ತಾ ಇದೆ, ಅಂಥವರಿಂದ ಏನನ್ನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಸತ್ಯ ಅದು ನಿತ್ಯ ಸತ್ಯ ಆಗಿದೆ ಮಿತ್ರರೇ. ಹಾಗಾಗಿ ಸುರೇಶ್ ಸ್ವಾಮಿಯವರೇ, ಇದು ನಮ್ಮ ಉತ್ತರ. ಹಾಗೆಯೇ ಎಲ್ಲರಿಗೂ ಕೂಡ ಹೇಳ್ತೇನೆ, ಈ ಒಂದು ಯಾವ ಚೈತ್ರ ಮಾಸದಕ್ಕೂ ಕೂಡ ಎಲ್ಲರೂ ಉತ್ತಮ ಕಾಮೆಂಟ್ಗಳನ್ನು ಮಾಡಿ ಅಂತ ಕೇಳ್ಕೊಳ್ತೇನೆ. ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿ ಮುಂದಿನ ವಿಡಿಯೋವನ್ನು ಖಂಡಿತವಾಗಿ ನೋಡಿ. ತಪ್ಪದೆ ಮುಂದಿನ ವಿಡಿಯೋ ನಿಮಗಾಗಿದೆ, ಈ ಮುಂದಿನ ಭಾಗ. ಧನ್ಯವಾದಗಳು. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಭಕ್ತಾನಾಂ ಧ್ಯಾನಗೋಚರಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ತೇ ಭಕ್ತ್ಯಾ ಶೀಘ್ರಮಾಗಚ್ಚ ಹೇ ಪ್ರಭೋ
ब्रह्माण्डव्यापिनं वन्दे नागशक्तिविनायकम् नागशक्तिविनायकम् ब्रह्माण्डव्यापिने प्रभवे नागशक्तिविनायकाय नमः आवाहनं समर्पयामि स्वागतं स्वागतं सर्वगर्वघ्ना सर्वविघ्नहरो भव ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वगर्वघ्नाय नमः स्वागतं ते व्याहरिष्यामि आसनमर्पयेतुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महाप्रभवे नमः आसनं समर्पयामि पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः अर्घ्यं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नागयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् नागशक्तिविनायकम् यज्ञकारणाय नमः नागयज्ञोपवीतं ते परिकल्पयामि आभरणम् हिरण्याभरणं तुभ्यं कर्णचामरभूषिता
ब्रह्माण्डव्यापिनं वन्दे नागशक्तिविनायकम् नागशक्तिविनायकम् कर्णचामरभूषिताय नमः हिरण्याभरणं समर्पयामि गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अंकुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकम् नागशक्तिविनायकम् गणनायकाय नमः नामपूजां समर्पयामि धूपमाघ्रापये तुभ्यं धूर्जटे प्रियनन्दन ब्रह्माण्डव्यापिनं वन्दे नागशक्तिविनायकम् नागशक्तिविनायकम् धूर्जटे प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यम् लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकम् नागशक्तिविनायकम् प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव
आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः। शुण्डे आचमनीयं परिकल्पयामि। हस्तप्रक्षालनम् हस्तौ क्षालय देवेश सोमसूर्याग्निलोचना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सोमसूर्याग्निलोचनाय नमः। हस्तप्रक्षालनं समर्पयामि। नीराजनं गृहाणेदं सुमङ्गलनिरञ्जना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सुमङ्गलनिरञ्जनाय नमः। नीराजनं समर्पयामि। पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सदन्ताभयमुद्रकाय नमः। पुष्पाञ्जलिं समर्पयामि। प्रदक्षिणनमस्कारः प्रदक्षिणनमस्काराः क्रियन्ते पापनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पापनाशकाय नमः। प्रदक्षिणनमस्कारान् समर्पयामि। प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। शुभ्रवस्त्रधराय नमः। ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀನಾಗಶಕ್ತಿ ವಿನಾಯಕ ಪ್ರಿಯತಾ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ ನಾಗಶಕ್ತಿ ವಿನಾಯಕಂ. ಪ್ರಸೀದ ಪ್ರಸೀದ ಪ್ರಸಾದಂ ದೇಹಿ. ಶ್ರೀ ನಾಗಶಕ್ತಿ ವಿನಾಯಕನ ಅಭಯಹಸ್ತದಿಂದ
ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.